ವಾಕ್ಯದಲ್ಲಿ ಮಾತನಾಡುವುದಕ್ಕಾಗಿ ನಮ್ಮ ಸಂಗಡ ಬ್ರದರ್ ಜೋಶುವ ಕ್ರಿಸ್ಟೋಫರ್ ಇದ್ದಾರೆ. ಅವರನ್ನ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರ ದಾಸನನ್ನು ನಾವು ಸ್ವಾಗತ ಮಾಡೋಣ. ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರ ದಾಸರನ್ನು ಸ್ವಾಗತ ಮಾಡೋಣ. Hallelujah. 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 How many of you are happy this morning? ಎಷ್ಟು ಜನ ಈ ಮುಂಜಾನೆ ವೇಳೆಯಲ್ಲಿ ಸಂತೋಷವುಳ್ಳವರಾಗಿದ್ದೀರಾ? If you are happy this morning, lift up your hand and shout aloud, Hallelujah. ಸಂತೋಷವುಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. This is not the sound of the people who are waiting in God with fasting and prayer. ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ನಿರೀಕ್ಷಿಸುವ ಜನರ ಶಬ್ದವಲ್ಲ ಇದು. If you are waiting upon God to move in your life, lift up your voice and shout aloud, Hallelujah. ದೇವರು ನಿಮ್ಮ ಜೀವನದಲ್ಲಿ ಚಲಿಸಬೇಕು ಎಂದು ನಿರೀಕ್ಷಿಸುತ್ತಾ ಇರೋರು ಮಾತ್ರ ಆ ಬಲಗೈನ ಮೇಲೆ ಗಟ್ಟಿಯಾಗಿ ಆಮೆನ್ ಹೇಳ್ರಿ. Today, this morning, God is going to do great things in our midst. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯವನ್ನ ದೇವರು ಮಾಡುತ್ತಾನೆ. So look at your neighbor and say, I am ready. ಪಕ್ಕದಲ್ಲಿರೋರನ್ನ ನೋಡಿ ಹೇಳ್ರಿ, ನಾನು ಸಿದ್ಧನಾಗಿದ್ದೇನೆ. Look at your neighbor and say, I am ready. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ನಾನು ಸಿದ್ಧನಾಗಿದ್ದೇನೆ. Don't just be seated normally, sit at the edge of your seat and be seated with prayers. ಇವತ್ತು ನೀವು ಸುಮ್ಮನೆ ಕೂತುಕೊಳ್ಳದಂತೆ ನಿರೀಕ್ಷೆ ಉಳ್ಳವರಾಗಿ ಪ್ರಾರ್ಥನೆಯೊಟ್ಟಿಗೆ ನೀವು ಪ್ರತಿಯೊಬ್ಬರು ಕುಳಿತುಕೊಳ್ಳಬೇಕಾಗಿ ಅಪೇಕ್ಷಿಸುತ್ತೇನೆ. Amen. ಆಮೆನ್. Fasting prayer time is a very special time for each and every one of us. ಉಪವಾಸ ಪ್ರಾರ್ಥನೆಯ ಸಮಯ ಎನ್ನುವುದು ನಮ್ಮ ಪ್ರತಿಯೊಬ್ಬರಿಗೂ ಬಹಳ ನಿರೀಕ್ಷೆಯಿಂದ ತುಂಬಲ್ಪಟ್ಟಂತ ಸಮಯಗಳು. I remember the time during 2012 when I took the baptism. 2012ರಲ್ಲಿ ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾನು ನೆನಪಿಸಿಕೊಳ್ತೇನೆ. That evening session of that 21 days of fasting and prayer, God moved so powerfully. 21 ದಿವಸದ ಆ ಕೊನೆಯ ಸೆಷನ್ ಅಲ್ಲಿ ಸಂಜೆ ವೇಳೆಯಲ್ಲಿ ದೇವರು ಬಲವಾಗಿ ಆತನು ಚಲಿಸಿದನು. I had just taken baptism by afternoon of that day. ಆ ದಿನದ ಮಧ್ಯಾಹ್ನದ ವೇಳೆಯಲ್ಲಿ ನಾನು ದೀಕ್ಷಾ ಸ್ನಾನ ಅಷ್ಟೇ ತೆಗೆದುಕೊಂಡೆ. We were a bunch of friends who were fasting together throughout the fasting and prayer. ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಒಂದು ಗುಂಪಿನ ಸ್ನೇಹಿತರು ಉಪವಾಸ ಮತ್ತು ಪ್ರಾರ್ಥನೆ ಮಾಡುತ್ತಾ ಇದ್ದೆವು. But we were expecting God to speak with us in a different level. ದೇವರು ನಮ್ಮನ್ನ ಬೇರೊಂದು ಹಂತದಲ್ಲಿ ನಮ್ಮ ಬಳಿಯಲ್ಲಿ ಮಾತನಾಡಬೇಕೆಂದು ನಾವು ನಿರೀಕ್ಷಿಸ್ತಾ ಇದ್ದೆವು. I've attended so many meetings, I've attended so many conferences and everything, but I wanted something special that day. ನಾನು ಅನೇಕ ಕಾನ್ಫರೆನ್ಸ್ಗಳಲ್ಲಿ ಅನೇಕ ಕೂಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಆ ದಿನ ಒಂದು ವಿಶೇಷವಾದದ್ದು ನನಗೆ ಬೇಕಾಗಿತ್ತು. Like many of you, I've been a part of many altar calls. ಅಲ್ಲಿ ನಮ್ಮಲ್ಲಿರುವವರು ಅನೇಕರ ರೀತಿ ಅನೇಕರ ಆಮಂತ್ರಣದ ದೈವಿಕವಾದಂತ ಕರೆಗೆ ನಾವೆಲ್ಲರೂ ಮುನ್ನುಗ್ಗಿ ಬಂದವರೇ. So I was the person who was standing right in front of the altar waiting upon God to move in my life. ನನ್ನ ಜೀವನದಲ್ಲಿ ದೇವರು ಚಲಿಸುವುದಕ್ಕೋಸ್ಕರವಾಗಿ ವೇದಿಕೆ ಮುಂಭಾಗದಲ್ಲಿ ನಾನು ನಿಂತಿದ್ದೇನೆ. Without any hesitation, without any shame of what other people will think about, I was the person who was running forward. ಯಾರು ಏನ್ ಚಿಂತೆ ಮಾಡ್ತಾರೆ, ಯಾರು ಏನ್ ಮಾತನಾಡ್ತಾರೆ ಅನ್ನೋದ್ರ ಕುರಿತಾಗಿ ಗಮನ ಹರಿಸದಂತೆ ನನ್ನ ಮುಂದೆ ವೇದಿಕೆ ಬಳಿಯಲ್ಲಿ ನಾನು ಓಡಿ ಬಂದು ನಾನು ನಿಂತವನಾಗಿದ್ದೇನೆ. But that night changed everything. ಆದ್ರೆ ಆ ರಾತ್ರಿ ಎಲ್ಲವೂ ಬದಲಾಯಿತು. An encounter with God will change everything in your life. ದೇವರೊಟ್ಟಿಗಿರುವಂತ ಸಂದರ್ಶನ ಎಲ್ಲವನ್ನ ಬದಲಾಯಿಸುತ್ತದೆ. That night my parents they tell to me even to this day that they carried me home like a dead body. ಅವತ್ತು ನನ್ನ ತಂದೆ ತಾಯಿಗಳು ಈ ರೀತಿ ಹೇಳಿದ್ರು, ಸತ್ತ ಶವ ಹಾಗೆ ನನ್ನನ್ನು ಹೊತ್ತುಕೊಂಡು ಮನೆಗೆ ಹೋದರು. And many hours later also I was still in that level of trance. ನಾನು ಅನೇಕ ಗಂಟೆಗಳ ನಂತರವಾಗಿ ಆತ್ಮ ಪರವಶನಾಗಿ ನಾನು ಇದ್ದೇನೆ. At that time I was seeing so many things that I couldn't even believe. ನಾನು ನಂಬಲಿಕ್ಕೆ ಸಾಧ್ಯವಾಗದಿರುವ ಅನೇಕ ಕಾರ್ಯಗಳನ್ನು ನಾನು ನೋಡಲಿಕ್ಕೆ ಪ್ರಾರಂಭಿಸಿದೆ. But today let me tell you, the encounter of God has never stopped. ಆದ್ರೆ ನಾನು ಹೇಳ್ತೇನೆ, ದೇವರ ಸಂದರ್ಶನಗಳು ಎಂದಿಗೂ ನಿಂತು ಹೋಗೋದಿಲ್ಲ. People who are coming to the house of God with great expectation, they will receive what they've come to receive, and then only God will let them go. ಈಗ ದೇವರ ಪ್ರಸನ್ನತೆಯಲ್ಲಿ ಹೊಂದಿಕೊಳ್ಳುವುದಕ್ಕಾಗಿ ತವಕ ಉಳ್ಳಂತ ಒಂದು ಜನ ಅವರು ಬಂದ ಹಾಗೆ ಹೋಗೋದಿಲ್ಲ. ಏನೇನು ಹೊಂದಿಕೊಳ್ಳುವುದಕ್ಕಾಗಿ ತವಕದೊಟ್ಟಿಗೆ ಬರ್ತಾರೋ ಅವರು ನಿಶ್ಚಯವಾಗಿ ಅದನ್ನು ಹೊಂದಿಕೊಳ್ಳುತ್ತಾರೆ. Today if you want an encounter with God, God will give you an encounter with him. ನಿಮಗೆ ಒಂದು ದೈವಿಕವಾದ ಸಂದರ್ಶನ ಬೇಕು ಎಂದು ನೀವು ಬಯಸುವುದಾದರೆ ದೇವರು ನಿಮಗೆ ದೈವಿಕವಾದ ಸಂದರ್ಶನವನ್ನು ದೇವರು ದಯಪಾಲಿಸುತ್ತಾನೆ. Ask and you shall receive. ನೀವು ಕೇಳಿಕೊಳ್ಳುವುದಾದರೆ ನೀವು ಹೊಂದಿಕೊಳ್ಳುವಿರಿ. So how many of you are ready that this morning is going to be a morning that is going to change the course of your life? ಇವತ್ತು ಎಷ್ಟು ಜನ ನಂಬುತ್ತೀರಾ ಈ ಮುಂಚಾನೆ ನನ್ನ ಜೀವನದ ಮುಖ ಛಾಯೆಯನ್ನೇ ದೇವರು ಬದಲಾಯಿಸಲಿಕ್ಕೆ ಹೋಗುತ್ತಾನೆ ಎಂದು? Today God will raise up a new generations from this place. ಈ ಸ್ಥಳದಿಂದ ದೇವರು ಹೊಸ ತಲೆಮಾರುಗಳನ್ನು ದೇವರು God will pour ಎಬ್ಬಿಸುತ್ತಾನೆ. out a fresh anointing this morning. ಈ ಮುಂಚಾನೆ ವೇಳೆಯಲ್ಲಿ ತಾಜಾ
ದೊಡ್ಡಾಕಾರವಾದ ಅಭಿಷೇಕವನ್ನ ದೇವರು More ಸುರಿಸುತ್ತಾನೆ. than what you've seen before, more than what you've experienced, God is going to outbreak everything, every limitations, every natural blockages, and He's going to exceed your expectation. ನಿನ್ನ ಜೀವನದ ಎಲ್ಲ ವಿಧವಾದಂತ ಬುದ್ಧಿ ಪ್ರಮಾಣದ ಹಂತಗಳನ್ನ ದೇವರಾತನು ಮುರಿದವನಾಗಿ ನಿನ್ನ ನಿರೀಕ್ಷೆಗಿಂತ ಹೆಚ್ಚಾಗಿ ದೇವರು ನಿನ್ನ ಮೇಲೆ ಆತನು ತನ್ನ ಆತ್ಮವನ್ನ ನಿನ್ನ ಮೇಲೆ ಸುರಿಯ So ಮಾಡುತ್ತಾನೆ. if you're ready this morning, lift up your hands and shout aloud, hallelujah. ಈ ಬೆಳಗಿನ ಜಾವದಲ್ಲಿ ಅದನ್ನು ನಂಬುವುದಾದ್ರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. Amen. ಆಮೆನ್. Let us all turn our Bibles to Judges chapter 13. ನ್ಯಾಯಸ್ಥಾಪಕರು 13ನೇ ಅಧ್ಯಾಯದ ಕಡೆ ನಮ್ಮ ಸತ್ಯವೇದ ಗ್ರಂಥವನ್ನು ತಿರುಗಿಸಿಕೊಳ್ಳೋಣ. Judges chapter 13 verse 1 to 3. ನ್ಯಾಯಸ್ಥಾಪಕರು 13ನೇ ಅಧ್ಯಾಯದ 1 ರಿಂದ 3ನೇ ವಾಕ್ಯದವರೆಗೂ. Again the children of Israel did evil in the sight of the Lord, and the Lord delivered them into the hand of the Philistines for 40 years. Now there was a certain man from Zorah of the family of the Danites, whose name was Manoah, and his wife was barren and had no children, and the angel of the Lord appeared to the woman. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಆತನವರನ್ನು 40 ವರ್ಷಗಳ ಕಾಲ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು. ಜೋರ್ಗಾ ಎಂಬ ಊರಿನಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನು ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಈಗೋ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನ ಹೆರುವೆ. Let us all close our eyes. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. Our dear Heavenly Father, we give this word unto your mighty hand. ಪರಿಶುದ್ಧನಾದ ದೇವರೇ, ಈ ವಾಕ್ಯವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ. Speak unto your people, use us as your instruments. ಕರ್ತನೇ, ನೀನು ನಮ್ಮ ಬಳಿಯಲ್ಲಿ ಮಾತನಾಡಿ ನಿನ್ನ ಆಯುಧವಾಗಿ ನಮ್ಮನ್ನು ಉಪಯೋಗಿಸು. You move mightily in this place. ಈ ಸ್ಥಳದಲ್ಲಿ ನೀನು ಬಲವಾಗಿ ಚಲಿಸು. All glory and honor be to your name. In Jesus' name we pray. ಎಲ್ಲ ಘನ ಮಾನ ಮಹಿಮೆಯನ್ನು ನಿನಗೊಬ್ಬನಿಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. Amen. ಆಮೆನ್. The angel of the Lord appeared to the wife of a man from Zorah the Danite. ಈಗ ದಾನ್ ಕುಲಕ್ಕೆ ಸೇರಲ್ಪಟ್ಟಂತ ಜೋರ್ಗಾ ಎಂದು ಕರೆಯಲ್ಪಡುವ ಊರಿನಲ್ಲಿ ವಾಸ ಮಾಡುವಂತಹ ಒಬ್ಬ ವ್ಯಕ್ತಿಗೆ ದೇವದೂತನು ಪ್ರತ್ಯಕ್ಷನಾಗ್ತಾ Today, ಇದ್ದಾನೆ. how many of you believe that even today the works of supernatural have not stopped in our midst? ಈ ಬೆಳಗಿನ ಜಾವದಲ್ಲಿ ಎಷ್ಟು ಜನ ನಂಬುತ್ತೀರಾ ಅಸಾಧಾರಣವಾದಂತ ದೇವರ ಕ್ರಿಯೆಗಳು ಇವತ್ತು ಸಹ ನಿಂತು ಹೋಗಲಿಲ್ಲ? If you believe it, lift up your voice and shout aloud, amen. ನೀವು ಅದನ್ನು ನಂಬುವುದಾದ್ರೆ ಗಟ್ಟಿಯಾಗಿ ಆಮೇನ್ ಎಂಬುದಾಗಿ ಹೇಳ್ರಿ. When the people of Israel entered into the promised land, ಈಗ ಇಸ್ರಾಯೇಲ್ ಜನರು ತಾವು ವಾಗ್ದಾನದ ದೇಶವನ್ನು ಪ್ರವೇಶಿಸಿದಾಗ God did not give the people of Israel just the formula on how to receive a miracle. ಯಾವ ರೀತಿಯಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕು ಎನ್ನುವಂತ ಒಂದು ತತ್ವವನ್ನ ದೇವರು ಇಸ್ರಾಯೇಲ್ ಜನರಿಗೆ ದಯಪಾಲಿಸಲಿಲ್ಲ. But God taught the people of Israel how to maintain or sustain the miracle that God gave to them. ದೇವರು ಕೊಟ್ಟಂತ ಅದ್ಭುತದಲ್ಲಿ ಯಾವ ರೀತಿ ನಾವು ಜೀವಿಸಲಿಕ್ಕೆ ಸಾಧ್ಯ ಎನ್ನುವಂತ ತಿಳುವಳಿಕೆಯನ್ನ ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಿದ್ದಾರೆ. Today many of us, we think that the miracle that God does in our life is a one time thing. ಇವತ್ತು ಅನೇಕರು ಚಿಂತೆ ಮಾಡ್ತಾರೆ, ದೇವರು ನಮಗೆ ಮಾಡುವಂತ ಅದ್ಭುತ ಯಾವಾಗೋ ಒಂದು ಸಾರಿ ಎಂಬುದಾಗಿ. It might seem like a one time thing, but the miracle that God has performed in your life will sustain throughout your life. ಆದ್ರೆ ದೇವರು ನಮಗೆ ಮಾಡುವಂತ ಅದ್ಭುತ ಯಾವತ್ತೋ ಒಂದು ಸಾರಿ ಎನ್ನುವಂತ ಭಾವನೆ ನಮ್ಮ ಜೀವನದಲ್ಲಿ ಇರುವುದಾದ್ರೂ ದೇವರ ಅದ್ಭುತ ನಮ್ಮನ್ನ ಅದ್ಭುತದಲ್ಲಿ ಜೀವಿಸುವ ಹಾಗೆ ನಮ್ಮನ್ನ ಮಾಡುತ್ತದೆ. Amen. ಆಮೆನ್. When God allowed the people of Israel to enter into the promised land, God gave them certain guidelines, certain laws to live by. ಇಸ್ರಾಯೇಲ್ ಜನರು ವಾಗ್ದಾನದ ದೇಶಕ್ಕೆ ಸೇರಿದಾಗ ಅವರು ಜೀವಿಸತಕ್ಕಂತ ಅನೇಕ ಆಜ್ಞೆಗಳನ್ನ ಪ್ರಮಾಣಗಳನ್ನ ದೇವರು ಅವರಿಗೆ ಕೊಟ್ಟವನಾಗಿದ್ದಾನೆ. God gave them the law that they would not lose the land which they were possessed. ದೇವರು ಅವರಿಗೆ ಕೊಟ್ಟಂತ ಪ್ರಮಾಣಗಳ ನಿಮಿತ್ತವಾಗಿ ಅದನ್ನು ಕೈಗೊಂಡು ನಡೆಯುವುದಾದರೆ ದೇವರು ಅವರಿಗೆ ಕೊಟ್ಟಂತ ಭೂಮಿಯನ್ನು ನಷ್ಟಪಡಿಸಿಕೊಳ್ಳುವುದಿಲ್ಲ ಎನ್ನುವಂತ ತಿಳುವಳಿಕೆಯನ್ನ ದೇವರು ಕೊಟ್ಟಿದ್ದಾನೆ. One of the main law was saying that the people should not mingle or mix with the people who are already there. ಆದರೆ ದೇವರು ಅವರಿಗೆ ಕೊಡಲ್ಪಟ್ಟಂತ ಪ್ರಮಾಣದಲ್ಲಿ ಒಂದು ಪ್ರಮಾಣ, ಅವರು ಅನ್ಯ ಜನಗಳ ಸಂಗಡ ಈ ಜೋಡಾಗಬಾರದು, ಬೆರೆಕೆ ಆಗಬಾರದು. You must
not mix with the nations remaining among you. ನಿಮ್ಮ ಮಧ್ಯದಲ್ಲಿ ವಾಸಿಸುತ್ತಿರುವಂತ ಜನಾಂಗಗಳ ಮಧ್ಯದಲ್ಲಿ ಅನ್ಯ ಜನರ ಮಧ್ಯದಲ್ಲಿ ನೀವು ಬೆರೆತು ಹೋಗಬಾರದು. Or mention the names of their God, or swear them, or serve them, or even bow down to them. ಅವರ ದೇವರುಗಳಿಗೆ ನಮಸ್ಕಾರ ಮಾಡಬಾರದು, ಅವರ ದೇವರುಗಳ ಹೆಸರುಗಳನ್ನು ಉಚ್ಚರಿಸಬಾರದು, ಅವರ ದೇವರುಗಳ ಹೆಸರಿನಲ್ಲಿ ಆಣೆ ಇಡಬಾರದು. These are the guidelines that God gave to them. ಇದಾಗಿರುತ್ತದೆ ದೇವರು ಅವರಿಗೆ ಕೊಟ್ಟಂತ ಪ್ರಮಾಣಗಳು, ಕ್ರಮಗಳು. But one thing that the people of Israel did, that every tribe failed in this. ಆದರೆ ಇಸ್ರಾಯೇಲ್ ಜನರಲ್ಲಿದ್ದಂತ ಎಲ್ಲಾ ಕುಲದ ನಾಯಕರುಗಳು ಈ ಕ್ರಮವನ್ನು ಅವರು ತಪ್ಪಿ ಹೋದರು. Their mentality was, we were so tiring, we had a long journey up to this point, let us just relax in this place. We can anyway make these people as our servants, and we can make them work for us. ಇವರ ಒಂದು ಮನೋಭಾವನೆ ಯಾವ ರೀತಿ ಇತ್ತು ಎನ್ನುವುದಾದರೆ, ನಾವು ಬಹಳ ದೂರ ಯಾತ್ರೆ ಮಾಡಿ ನಾವು ಬಂದಿದ್ದೇವೆ, ಬಹಳ ಕಷ್ಟಪಟ್ಟಿದ್ದೇವೆ, ಈಗಲಾದ್ರೂ ನಾವು ವಿಶ್ರಾಂತಿ ತೆಗೆದುಕೊಳ್ಳೋಣ, ಈ ಜನರನ್ನ ಜೊತೆ ನಾವು ಬೆರೆತು ಅವರನ್ನ ದಾಸರಾಗಿ ಮಾಡಿಕೊಂಡು ನಮಗೆ ಅನುಕೂಲವಾದ ಕೆಲಸಗಳನ್ನ ಮಾಡಿಸಿಕೊಳ್ಳೋಣ ಎನ್ನುವಂತ ಒಂದು ಚಿಂತೆ ಅವರ ಒಳಗಡೆ ಇತ್ತು. But the people of God must understand one thing, that the enemy attacks in little compromises that you do. ದೇವರ ಮಕ್ಕಳೇ, ನಾವು ಮರೆಯಬಾರದು, ಸೈತಾನನು ನಾವು ಮಾಡಿಕೊಳ್ಳುವಂತ ಚಿಕ್ಕ ಹೊಂದಾಣಿಕೆಗಳ ಮುಖಾಂತರ ನಮ್ಮನ್ನು ಆಕ್ರಮಿಸುವುದಕ್ಕಾಗಿ ಪ್ರಯತ್ನಿಸ್ತಾನೆ. We might think a little bit of this and a little bit of that, but the people of God are not called to live in a life of compromise, but the people of God are called to live in a life of holiness. ದೇವರ ಮಕ್ಕಳೇ, ನಾವು ಹೊಂದಾಣಿಕೆ ಉಳ್ಳಂತ ಒಂದು ಜೀವಿತದಲ್ಲಿ ನಡೆಯುವುದಕ್ಕಲ್ಲ ದೇವರು ನಮ್ಮನ್ನು ಕರೆದಿರುವುದು ಪರಿಶುದ್ಧವಾದ ಜೀವಿತ ನಡೆಸಲ್ಪಡುವುದಕ್ಕೆ. Today many of the people of the world might live in compromises. Many of them would somehow adjust and go forward, but we as the chosen people of God, that is not the calling of our life, but we must strive for more holiness. ಇವತ್ತು ದೇವರ ಮಕ್ಕಳೇ, ನಾವು ಲೋಕದಲ್ಲಿ ಜೀವಿಸುತ್ತಾ ಇರುವುದಾದರೂ ಲೋಕದವರ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಕ್ಕೆ ನಾವು ಚಿಂತಿಸುವುದಾಗಲಿ ಪ್ರಯತ್ನಿಸುವುದಾಗಲಿ ಎಂದಿಗೂ ಮಾಡಬಾರದು. ಪರಿಶುದ್ಧತೆಗಾಗಿ ತವಕುಳ್ಳವರಾಗಿ ಪರಿಶುದ್ಧರಾಗುವುದಕ್ಕಾಗಿ ನಾವು ಹೆಚ್ಚಾಗಿ ಪ್ರಯತ್ನ ಮಾಡೋರಾಗಿರಬೇಕು. The word that I'm bringing you this morning is not for the people who are deliberately giving themselves up to compromise, but for those people who are standing with God for the holiness of God. It is for those people whom God will move. ಇವತ್ತು ಒಂದು ಹೊಂದಾಣಿಕೆಯಾದಂತ ಜೀವಿತವನ್ನ ಮಾಡಿಕೊಂಡು ಹೊಂದಾಣಿಕೆಯಲ್ಲೇ ನಾವು ಜೀವಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಎನ್ನುವಂತ ಚಿಂತೆಯಲ್ಲಿ ಉಳ್ಳವರಿಗಲ್ಲ ಈ ಸಂದೇಶ ಯಾರಿಗೆ ಎನ್ನುವುದಾದ್ರೆ, ನಾನೊಂದು ಪರಿಶುದ್ಧವಾದ ಜೀವಿತ ನಡೆಸಬೇಕು, ಇನ್ನೂ ಪರಿಶುದ್ಧನಾಗಬೇಕು ಎನ್ನುವಂತ ಮನೋಭಾವನೆಯಲ್ಲಿ ಚಿಂತೆಯಲ್ಲಿ ತವಕದಲ್ಲಿ ಇರುವವರಿಗಾಗಿ ಈ ಸಂದೇಶ ನಿಮಗಾಗಿ ಹೊತ್ತು ತರುತ್ತಾ ಇದೆ. You might not have popularity, you might not have people on your side, there'll be nobody to support you, but if you stand with God, God will stand for you. ಇವತ್ತು ನಿಮಗೆ ಯಾವುದೇ ಪ್ರಸಿದ್ಧತ್ವಗಳು ಇಲ್ಲದಿರಬಹುದು, ಇವತ್ತು ನಿಮಗೆ ಹೇಳಿಕೊಳ್ಳೋದಕ್ಕೆ ಹೆಸರುಗಳು ಮಾನಗಳು ಇಲ್ಲದಿರಬಹುದು, ಆದರೆ ಪರಿಶುದ್ಧತೆಗಾಗಿ ನೀವು ನಿಂತಾಗ ದೇವರು ನಿಮ್ಮ ಜೊತೆಯಲ್ಲಿ ನಿಲ್ಲುವನು. Amen. Amen. All of the people failed. ಎಲ್ಲಾ ಮನುಷ್ಯರು ಸೋತು ಹೋದರು. The servants started to rule over these people once again. ಮತ್ತೊಂದಾವರ್ತಿ ದಾಸರುಗಳಾದಂತ ಜನರು ಈ ಇಸ್ರಾಯೇಲ್ ಜನರನ್ನು ಆಳಲಿಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರೆ. Just because of little compromises that these people have done for themselves, the servants began to rule over them. ಈಗ ಚಿಕ್ಕ ಹೊಂದಾಣಿಕೆ ಮಾಡಿಕೊಂಡಂತ ಈ ಜನರ ನಿಮಿತ್ತವಾಗಿ ಯಾರ ಬಳಿಯಲ್ಲಿ ಇವರು ಹೊಂದಾಣಿಕೆ ಮಾಡಿಕೊಂಡ್ರೋ ಅವರೇ ಈಗ ಇವರನ್ನು ಆಳ್ತಾ ಇದ್ದಾರೆ. It's the same manner in each and every one of our life. If you give little space for the devil, he will come in and occupy all the space that you have. ಇವತ್ತು ನಾನು ಹೇಳ್ತೇನೆ, ಸೈತಾನನಿಗೆ ಸ್ವಲ್ಪ ಅವಕಾಶ ನೀವು ಮಾಡಿಕೊಟ್ರೆ ಸಾಕು, ಅವನು ಒಳಗಡೆ ಬಂದು ಅದನ್ನು ಸಂಪೂರ್ಣವಾಗಿ ತನ್ನದಾಗಿ ಅವನು ಸ್ವಾಧೀನ ಮಾಡಿಕೊಳ್ಳುವನು. But this morning, how many of you can declare with me, my family, my ministry, my children will not be taken over by the possession of the enemy, but God will fight for me? ಇವತ್ತು ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ, ದೇವರು ನನಗೆ ಕೊಟ್ಟ ಕುಟುಂಬ, ದೇವರು ನನಗೆ ಕೊಟ್ಟ ಸೇವೆ, ದೇವರು ನನಗೆ ಕೊಟ್ಟ ಮಕ್ಕಳನ್ನ ಸೈತಾನನು ಮುಟ್ಟೋದಕ್ಕಾಗೋದಿಲ್ಲ, ಯೇಸುವಿನ ನಾಮದಲ್ಲಿ ನಾನು ಅವುಗಳನ್ನು ಸ್ವಾಧೀನ ಮಾಡಿಕೊಳ್ಳುವೆನು. I'm going to resist the devil and the enemy will have no right over it. ನಾನು ಅವನ ಎಲ್ಲಾ ಕ್ರಿಯೆಗಳನ್ನು ನಾನು ಲಯ ಮಾಡುತ್ತೇನೆ, ಸೈತಾನನು ನಮ್ಮ ಕುಟುಂಬದ ಮೇಲೆ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. When it came to the time of Ezra and Nehemiah, ಎಸ್ರಾ ಮತ್ತು ನೆಹೆಮೀಯನ ಕಾಲಘಟ್ಟ ಬಂದಾಗ mixed marriages became a thing. ಈಗ ಒಂದು
ಮಿಶ್ರವಾದಂತ ಮದುವೆಗಳು ಸಾಧಾರಣವಾಗಿ ಕಾಣಲ್ಪಟ್ಟಿತ್ತು. People from one tribe were getting married to another tribe. People from an upper class were getting to a lower class. ಈಗ ಒಂದು ಕುಲದಿಂದ ಅನ್ಯ ಜನಾಂಗಗಳಿಗೆ ಹಲ್ಲೆಲೂಯಾ ಮದುವೆ ಅನ್ಯ ಜನಾಂಗಗಳ ಒಂದು ಮದುವೆ ಎನ್ನುವಂತದ್ದು ಸಾಧಾರಣವಾಗಿ ಅಲ್ಲಿ ಮಾರ್ಪಟ್ಟಿತ್ತು. So when they began to mingle with the common people of that land, these people who were supposed to be strangers became their husbands, became their wife. ಈಗ ಅನ್ಯರೆಂದು ಗುರುತಿಸಲ್ಪಟ್ಟಂತ ಜನರು ಇವರು ಅನ್ಯ ಜನಾಂಗಗಳ ಮಧ್ಯದಲ್ಲಿ ಮದುವೆ ಆದಂತ ನಿಮಿತ್ತವಾಗಿ ತಮ್ಮವರು ಎಂದು ಹೇಳಿಕೊಳ್ಳಲ್ಪಡತಕ್ಕಂತ ಪರಿಸ್ಥಿತಿಗೆ ಅವರು ಬಂದುಬಿಟ್ಟರು. Now these people who were strangers suddenly became grandchildren and children, and suddenly they started ruling over that land once again. ಈಗ ಅನ್ಯ ಜನರೆಂದು ಕರೆಯಲ್ಪಟ್ಟವರ ಮಧ್ಯದಲ್ಲಿ ಬಾಂಧವ್ಯ ಬೆಸೆದಂತ ನಿಮಿತ್ತವಾಗಿ ಮಕ್ಕಳು ಮೊಮ್ಮಕ್ಕಳು ಅವರುಗಳಲ್ಲಿ ಉಂಟಾಗಿ ಅವರು ಮತ್ತೆ ಆಳಲಿಕ್ಕಾಗಿ ಇವರನ್ನು ದಾಸರಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರು. And it became very difficult for the leaders to rule over their land because they were of mixed culture. ಈಗ ಇದರ ನಿಮಿತ್ತವಾಗಿ ನಾಯಕರು ಅವರನ್ನು ಆಳುವುದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಕಾರಣವೇನೆಂದ್ರೆ ಮಿಶ್ರವಾದಂತ ಒಂದು ಸಂಸ್ಕೃತಿ ಅವರ ಮಧ್ಯದಲ್ಲಿ ಮೇಲಕ್ಕೆ ಬಂದಿತ್ತು. But when it came to the tribe of Dan, ಆದ್ರೆ ದಾನ್ ಕುಲಕ್ಕೆ ಬಂದಾಗ they had the biggest failure of all of the tribes. ಅವರ ಕುಲದಲ್ಲಿ ಬೇರೆ ಕುಲಗಳಿಗಿಂತ ಬೇರೆ ಎಲ್ಲಾ ಕುಲಗಳಲ್ಲಿ ದೊಡ್ಡ ಒಂದು ಸೋಲು ಅವರ ಜೀವಿತದಲ್ಲಿ ಉಂಟಾಯಿತು. Because every other tribe at least had one person to rule over them. ಆದ್ರೆ ಎಲ್ಲಾ ಕುಲಗಳಲ್ಲಿ ಒಬ್ಬ ನಾಯಕನ ಅವರನ್ನು ಆಳುವುದಕ್ಕಿದ್ದಾನೆ from their own tribe. ಅವರ ಸ್ವಂತ ಕುಲದಿಂದ. But when the places were allocated for the people of Dan, ಆದ್ರೆ ದಾನ್ ಕುಲಕ್ಕಾಗಿ ಅವರ ಸ್ವಾಸ್ಥ್ಯಗಳನ್ನು ಬೇರ್ಪಡಿಸಿಟ್ಟಾಗ these people who were called to rule were now subdued under the people who were staying there. ಈಗ ಆಳುವುದಕ್ಕಾಗಿ ಕರೆಯಲ್ಪಟ್ಟಂತ ಜನರು ಅವರು ವಾಸ ಮಾಡ್ತಾ ಇದ್ದಂತ ಜನರೇ ಇವರನ್ನು ಆಳ್ತಾ ಇದ್ದಾರೆ. Now these people are sending these people, the people of the tribe of Dan, they're exiling them up to the mountain top, and they put a boundary over them saying you will never come down without our permission. ಈಗ ಅಲ್ಲಿ ವಾಸ ಮಾಡ್ತಾ ಇದ್ದಂತ ಜನರು ದಾನ್ ಕುಲದವರನ್ನ ಪರ್ವತಗಳಿಗೆ ಹತ್ತಿಸಿ ಅವರಿಗೆ ಬೇಲಿ ಹಾಕಿ ನಾವು ಹೇಳೋವರೆಗೂ ನೀವು ಕೆಳಗಡೆ ಬರೋದಿಲ್ಲ ಎನ್ನುವಂತ ಷರತ್ತನ್ನು ಅವರ ಮೇಲೆ ವಿಧಿಸಿದವರಾಗಿದ್ದರು. If they had to come down from the mountain top, they needed these people's permission. ಅವರು ಪರ್ವತದ ಪ್ರದೇಶದಿಂದ ಕೆಳಗಡೆ ಬರಬೇಕಾದ್ರೆ ಈ ಜನರ ಒಂದು ಮಾತಿನ ಅನುಮತಿ ಬೇಕಾಗಿತ್ತು. These are the same people who heard the promises from God. ಈ ಜನರೇ ದೇವರ ವಾಗ್ದಾನಗಳನ್ನು ಕೇಳಿದವರು. This is the same family who received the promise from God. ಈ ಕುಟುಂಬಗಳೇ ದೇವರ ವಾಗ್ದಾನಗಳನ್ನು ಹೊಂದಿಕೊಂಡವರು. This is the same generation who has received the promise from God. ಇದೇ ಕುಲದವರು ಅವರು ವಾಗ್ದಾನಗಳನ್ನು ದೇವರಿಂದ ಹೊಂದಿಕೊಂಡವರು. These are the same people who said hallelujah, stotram, amen, and received the promise of God. ದೇವರ ವಾಗ್ದಾನಗಳನ್ನು ಸ್ತೋತ್ರ ಹೇಳುತ್ತಾ ಆಮೆನ್ ಹೇಳುತ್ತಾ ಹೊಂದಿಕೊಂಡಂತ ಜನ ಇವರಾಗಿದ್ದರು. But now they turn into slaves, and the people of that land, previous owners of that land, are still reigning over the land that they were given to them. ಈಗ ನೋಡಿದಾಗ ಅಲ್ಲಿದ್ದಂತ ಜನ ಈಗ ದಾಸರಾಗಿ ಇವರನ್ನ ಮಾಡಿಕೊಂಡವರಾಗಿ ಇವರ ಮೇಲೆ ದೊರೆತನವನ್ನ ಮಾಡುತ್ತಾ ಇದ್ದಾರೆ. And this is the place where we are coming. In the same land where they were conquered, in the same land that they were destroyed, in the same land that they were shattered, the angel of the Lord appears. ಈಗ ದಾಸರಾಗಿ ಮಾಡಿಕೊಳ್ಳಲ್ಪಟ್ಟಂತ ಸ್ಥಳದಲ್ಲಿ ಈಗ ಚಂದ್ರನಿಗೆ ಹೋದಲ್ಪಟ್ಟ ಪ್ರದೇಶಗಳಲ್ಲಿ ಈಗ ದೇವದೂತನು ಅವರಿಗಾಗಿ ಇಳಿತಾ ಇದ್ದಾನೆ. There might be families seated in this place that might be conquered and destroyed, but I have a good news. The angel of the Lord will appear. ಈ ಬೆಳಗಿನ ಜಾವದಲ್ಲಿ ಇವತ್ತು ಶತ್ರುವಿನ ವಶವಾಗಿ ಶತ್ರುವಿಂದ ಕಟ್ಟಲ್ಪಟ್ಟಂತ ಕುಟುಂಬಗಳು ಇಲ್ಲಿರಬಹುದು. ಆದರೆ ನಾನು ಹೇಳ್ತೇನೆ ಇವತ್ತು ನಿನ್ನ ಬಳಿಯಲ್ಲಿ ದೇವದೂತನು ಅವನು ಇಳಿಯುವವನಾಗಿದ್ದಾನೆ. The work of the Lord is about to begin in your life. ದೇವರ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ಆರಂಭಿಸಲ್ಪಡಲಿಕ್ಕೆ ಹೋಗುತ್ತದೆ. Up to this point you were conquered. ಇದುವರೆಗೂ ನೀನು ಸ್ವಾಧೀನ Up ಮಾಡಲ್ಪಟ್ಟೆ. to this point you were of no power. ಇದುವರೆಗೂ ನಿನಗೆ ಯಾವ ಶಕ್ತಿ ಇರಲಿಲ್ಲ. You had no authority. ನಿನಗೆ ಯಾವ ಅಧಿಕಾರವಿರಲಿಲ್ಲ. But it is time that God steps into the battlefield. ಆದರೆ ದೇವರು ತನ್ನ ರಣರಂಗದಲ್ಲಿ ತನ್ನ ಕಾಲುಗಳನ್ನು ಇಟ್ಟಾಗ God could have interacted with any other tribe. ದೇವರು ಬೇರೆ ಯಾವ ಕುಲಗಳಲ್ಲಿ ಮಾತನಾಡಲಿಲ್ಲ. But God intervened into the tribe of Dan because of one reason. ಆದರೆ ದಾನ್ ಕುಲದಲ್ಲಿ ದೇವರು ಆತನು ಪ್ರವೇಶಿಸ್ತಾ ಇದ್ದಾನೆ. ಕಾರಣವೇನೆಂದರೆ ಒಂದು ಕಾರಣ. These people were being punished again and again. ಈ ಜನರು ಮತ್ತೆ ಮತ್ತೆ ಶಿಕ್ಷೆಯನ್ನು ಹೊಂದಿಕೊಳ್ಳುತ್ತಾ These ಇದ್ದರು. people were living in their own land but still had no freedom. ಈ ಜನರು ಸ್ವಂತ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ರು ಆದರೂ ಸ್ವಾತಂತ್ರ್ಯವಿಲ್ಲ. They were living in the land that was promised to them but have no freedom. ಈ ಜನರಿಗೆ
ಜನರಿಗೆ ವಾಗ್ದಾನದ ಸ್ವಾತಂತ್ರ್ಯದ ದೇಶದಲ್ಲಿ ವಾಸ ಮಾಡ್ತಾ ಇದ್ದರೂ ಸ್ವಾತಂತ್ರ್ಯವಿಲ್ಲ. But when God enters into that play, up to this point, everybody who has been punished it will be their time to punish them once again. ಆದರೆ ದೇವರು ತಾನು ಪ್ರವೇಶ ಮಾಡಿದಾಗ ಯಾರು ಇವರನ್ನ ಶಿಕ್ಷಿಸಿದ್ರು ಅವರನ್ನೇ ಶಿಕ್ಷಿಸದಕ್ಕಂತೆ ದೇವರ ಸಂದರ್ಶನ ಇವರಿಗೆ ಉಂಟಾಗುತ್ತಾ ಇದೆ. Today the enemy might think he is in control. ಇವತ್ತು ಶತ್ರು ಚಿಂತೆ ಮಾಡಬಹುದು ಅವನ ನಿಯಂತ್ರಣದಲ್ಲಿ The ಇದ್ದಾನೆ enemy ಎಂದು. might think that he has conquered you. ಆದರೆ ಶತ್ರು ಚಿಂತೆ ಮಾಡ್ತಾ ಇರಬಹುದು ನಿನ್ನನ್ನು ಸ್ವಾಧೀನ The ಮಾಡಿಕೊಂಡಿದ್ದಾನೆ enemy ಎಂದು. might think he has possession over you. ಶತ್ರು ಚಿಂತೆ ಮಾಡ್ತಾ ಇರಬಹುದು ನಿನ್ನ ಮೇಲೆ ಅವನಿಗೆ ದೊರೆತನ ಇದೆ ಎಂದು. But it is to that same family where the angel of the Lord will appear. ಆದರೆ ಅದೇ ಕುಟುಂಬದ ಮೇಲೆ ದೇವ ದೂತರು ಅವರು It is the ಇಳಿಯುವವರಾಗಿದ್ದಾರೆ. same family where the anointing of God will flow like a river. ಇವತ್ತು ಅದೇ ಕುಟುಂಬಗಳ ಮೇಲೆ ದೇವರ ಅಭಿಷೇಕ ನದಿಯಾಗಿ Today ಚಲಿಸುತ್ತದೆ. if it is your family, it is your time, means lift up your voice and give a praise unto the Lord. ಇವತ್ತು ನಿನ್ನ ಕುಟುಂಬ ಅದು ಇದು ನಿನ್ನ ಸಮಯ ಎಂದು ಅರ್ಥವಾದವರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. My dear people of God, you might be going through the same situation of Dan. ಇವತ್ತು ದಾನ್ ಕುಲದ ಪರಿಸ್ಥಿತಿಯಾಗಿ ನೀವು ಹಾದೋಗುತ್ತಾ ಇರಬಹುದು. Own place but no freedom. ಸ್ವಂತ ಸ್ಥಳ ಆದ್ರೆ ಸ್ವಾತಂತ್ರ್ಯವಿಲ್ಲ. Your own food but still have no freedom. ಇವತ್ತು ನಿನ್ನ ಸ್ವಂತ ಆಹಾರ ಆದ್ರೆ ನಿನಗೆ ಸ್ವಾತಂತ್ರ್ಯವಿಲ್ಲ. But I have a good news. ಆದ್ರೆ ನನಗೊಂದು ಶುಭ ವಾರ್ತೆ ಇದೆ. When you return back home, there's an angel of God waiting for you. ಇವತ್ತು ನಿನ್ನ ಮನೆಗೆ ಹಿಂತಿರುಗಿ ಹೋದಾಗ ದೇವ ದೂತರು ನಿನ್ನ ಮನೆಯಲ್ಲಿ When ಇಳಿದಿರುತ್ತಾರೆ. you return back home, there is something different taking place. ಇವತ್ತು ನಿನ್ನ ಮನೆಗೆ ಪ್ರವೇಶ ಮಾಡಿದಾಗ ವ್ಯತ್ಯಾಸಕರವಾದ ಕಾರ್ಯಗಳು ಅಲ್ಲಿ Today ತೆಗೆದುಕೊಂಡಿರುತ್ತದೆ. the people have thought they could have exiled you and kept you in the mountain top up till their permission is given. ಇವತ್ತು ಶತ್ರು ಚಿಂತೆ ಮಾಡಬಹುದು ನಿನ್ನನ್ನ ಪರ್ವತಾಗ್ರಹ ಪ್ರದೇಶದಲ್ಲಿ ಅವನು ಹೇಳುವವರೆಗೂ ನಿನ್ನ ಕೆಳಗಡೆ ಬರಲಿಕ್ಕಾಗದಂತೆ ಕಟ್ಟಿಟ್ಟಿದ್ದಾನೆ ಎಂದು. But the enemy does not know it is upon the hill where the Holy Spirit intervenes with his people. ಆದ್ರೆ ಶತ್ರುವಿಗೆ ಗೊತ್ತಾಗೋದಿಲ್ಲ ಅದೇ ಪರ್ವತದಲ್ಲಿ ದೇವರು ತನ್ನ ಆತ್ಮನನ್ನು ಇಳಿಸಿ ಆ ಜನರುಗಳನ್ನು ಸಂದರ್ಶಿಸುತ್ತಾನೆ ಎಂದು. Today people might have locked you up in the hills. ಒಂದು ಪಕ್ಷ ಪರ್ವತದ ಪ್ರದೇಶದಲ್ಲಿ ಜನ ನಿನ್ನನ್ನು ಕಟ್ಟಿಟ್ಟಿರಬಹುದು. In the time of your struggle, in the time of your lockdown, in the time where you've been persecuted, that is the same place where the Holy Spirit, it is the same place where the angel of God, it is the same place where God will intervene in your life. ಇವತ್ತು ನೀನು ಕಟ್ಟಲ್ಪಟ್ಟಂತ ಅದೇ ಸ್ಥಳದಲ್ಲಿ ಉಪದ್ರವಕ್ಕೆ ಒಳಪಟ್ಟಂತ ಅದೇ ಸ್ಥಳದಲ್ಲಿ ಇವತ್ತು ನಿನ್ನನ್ನ ಜೀವನದಲ್ಲಿ ಕೆಳಗಡೆ ಇಳಿಲಿಕ್ಕಾಗದಂತೆ ಕಟ್ಟಲ್ಪಟ್ಟ ಅದೇ ಪ್ರದೇಶದಲ್ಲಿ ದೇವ ದೂತರು ಅವರು ನಿನಗಾಗಿ ಇಳಿದು ಒಂದು ಸಂದರ್ಶನವನ್ನು ನಿನಗೆ ಕೊಡುವವರಾಗಿರುತ್ತಾರೆ. Today somebody get ready for an encounter. ಯಾರಾದರೂ ಒಂದು ಸಂದರ್ಶನಕ್ಕಾಗಿ ಸಿದ್ಧರಾಗಿರಿ. Oh tribe of Dan, ದಾನ್ ಕುಲವೇ, you went through punishment for a long time. ನೀನು ಅನೇಕ ಕಾಲಗಳಿಂದ ಶಿಕ್ಷೆಯಲ್ಲಿ ಹಾದು ಹೋದೆ. You are going through pain for a long time. ಅನೇಕ ದಿವಸಗಳಿಂದ ನೋವುಗಳಲ್ಲಿ ಹಾದು ಹೋದೆ. You are waiting upon the mountain top and you are saying this is not my calling. ಇವತ್ತು ಆ ಪರ್ವತ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದು ನನ್ನ ಕರೆಯಲ್ಲ ಎಂದು ಚಿಂತೆ ಮಾಡ್ತಾ ಇರಬಹುದು. Oh Dan, when I asked you do you have calling, you said yes. ನಿನ್ನ ಕರೆ ಇದೆಯಾ ಎಂದು ಕೇಳಿದಾಗ ನೀನು ಹೇಳಿದೆ ದಾನ್ ಕುಲವೇ ಹೌದು ಎಂಬುದಾಗಿ. But you believe your situation is completely destroyed. ಆದ್ರೆ ನೀನು ಎಂತ ಪರಿಸ್ಥಿತಿಗೆ ತಲುಪಿದೀಯ ಅಂದ್ರೆ ಎಲ್ಲಾ ಪರಿಸ್ಥಿತಿಗಳು ಅದು ತಲೆ ಕೆಳಗಡೆ Oh ಆಗಿದೆ. Dan, but remember you have a promise in your life. ಆದ್ರೆ ದಾನ್ ಕುಲವೇ ಮರೆಯಬೇಡ ನಿನ್ನ ಮೇಲೆ ಒಂದು ವಾಗ್ದಾನ Oh ಇದೆ. Dan Kula, don't forget you have a promise and a prophecy over your life. ದಾನ್ ಕುಲವೇ ಮರೆಯಬೇಡ ನಿನ್ನ ಮೇಲೆ ಒಂದು ವಾಗ್ದಾನ ನಿನ್ನ ಮೇಲೆ ಉಂಟು. Today I am speaking to the families that are destroyed. I am speaking to the families who are conquered. ಇವತ್ತು ಸ್ವಾಧೀನಕ್ಕೆ ಒಳಗಾಗಿರುವಂತ ನಾಶರಣದ ಹಾದಿಯಲ್ಲಿ ಹೋಗುತ್ತಿರುವ ಕುಟುಂಬಗಳ ಬಳಿಯಲ್ಲಿ ಇದನ್ನು ಮಾತನಾಡುತ್ತಾ This is the ಇದ್ದೇನೆ. morning where God changes your circumstances. ಈ ದಿನವೇ ದೇವರು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. This is the morning where God brings about a shift in your life. ದೇವರು ಈ ದಿನದಲ್ಲಿ ಮತ್ತೊಂದು ಆವರ್ತಿಯ ಒಂದು ಹಂತವನ್ನು ದೇವರು ಬದಲಾಯಿಸಲಿಕ್ಕಾಗಿ ಹೋಗುತ್ತಾನೆ. Oh brother, you are living in a promise but you feel that you are conquered. ಇವತ್ತು ನೀನು ವಾಗ್ದಾನದಲ್ಲಿ ಜೀವಿಸ್ತಾ ಇದೆಯಾದ್ರೆ ಸ್ವಾಧೀನ ಮಾಡಲ್ಪಟ್ಟವನು ಎನ್ನುವಂತ ಗ್ರಹಿಕೆಯಲ್ಲಿ ನೀನಿದ್ದಿ. Oh sister, you are living in your promise but you are experiencing a shattering in your life. ನಿನ್ನ ಜೀವನದಲ್ಲಿ ವಾಗ್ದಾನವನ್ನು ಅನುಭವಿಸುತ್ತಾ ಇದೆಯಾದ್ರೆ ಚದರಲ್ಪಡತಕ್ಕಂತ ಅನುಭವದಲ್ಲಿ ನೀನಿದ್ದಿ. But this morning the power of God will manifest in you. ಆದ್ರೆ ಈ ಬೆಳಗಿನ ಜಾವದಲ್ಲಿ ದೇವರ ಶಕ್ತಿ ನಿನ್ನಲ್ಲಿ ಇಳಿದು ಬರಲಿಕ್ಕಾಗಿ Today ಹೋಗುತ್ತದೆ. there's somebody ready with me who are ready to experience the power of God. ಇವತ್ತು ಯಾರಾದರೂ ದೇವರ ಶಕ್ತಿಯನ್ನು ಅನುಭವಿಸುವುದಕ್ಕಾಗಿ ಈ ರಾತ್ರಿ ಬೆಳಗಿನ ಜಾವದಲ್ಲಿ ಸಿದ್ಧರಾಗಿರಿ.
The conquered is going to be the conqueror. ಇವತ್ತು ಸ್ವಾಧೀನಕ್ಕೆ ಒಳಗಾದವರು ಸ್ವಾಧೀನ ಮಾಡಿಕೊಳ್ಳುವವರಾಗಿದ್ದಾರೆ. The punished will inflict punishment. ಈಗ ಶಿಕ್ಷೆಗೆ ಒಳಗಾದವನು ಶಿಕ್ಷೆಗೊಳಿಸತಕ್ಕಂತೆ ದೇವರು ಮಾರ್ಪಡಿಸುತ್ತಾರೆ. This morning God will change your situation. ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಸ್ಥಿತಿಗಳಿಗೆ ದೇವರು ವ್ಯತ್ಯಾಸ ಕೊಡುವನು. You thought you were just called to be beaten, victimized, going through pain, tormented all the days of your life. ನಿನ್ನ ಜೀವನದ ಎಲ್ಲಾ ಮಂಡಲಗಳಲ್ಲಿ ಒಳಿಯಲ್ಪಟ್ಟವನಾಗಿ ಕೂಗಲ್ಪಟ್ಟವನಾಗಿ ಅದು ನಿಮ್ಮ ಜೀವಿತಗಳಲ್ಲಿ ಅವನು ನಿನ್ನನ್ನು ಶಿಕ್ಷೆಗೆ ಗುರಿ ಮಾಡುವವನಾಗಿ ನೀನು ಕಾಣಲ್ಪಡ್ತಾ But ಇರಬಹುದು. when the angel of the Lord comes upon that mountain top, ಆದ್ರೆ ದೇವದೂತನು ಪರ್ವತದಲ್ಲಿ ಇಳಿದು ಬರುವನು. he is not coming alone. ಆತನು ಒಬ್ಬಂಟಿಗನಾಗಿ ಬರುವುದಿಲ್ಲ. He is carrying an anointing with him. ಆತನು ನಿನ್ನ ಒಂದು ಅಭಿಷೇಕವನ್ನು ಹೊತ್ತುಕೊಂಡು ಬರುತ್ತಾ ಇದ್ದಾನೆ. When he pours out this anointing on you, ಈ ಅಭಿಷೇಕವನ್ನು ನಿನ್ನ ಮೇಲೆ ಸುರಿಯ ಮಾಡಿದಾಗ every demonical power that is held captive over your life, you're going to strangle it, hold it by the neck, and you're going to bring it out. ನಿನ್ನನ್ನು ಹಿಡಿದಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳ ಕುತ್ತಿಗೆಗಳನ್ನು ಹಿಡಿದು ಅವನನ್ನು ಕೆಳಗಡೆ ತಪ್ಪತಕ್ಕಂತೆ ದೇವರ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ಹೋಗುತ್ತದೆ. You're not going to ask the enemy, you're not going to ask the devil, you're not going to ask the demonical powers to beg them to get out, but you're going to hold them by their neck and cast them outside. ಇವತ್ತು ಶತ್ರುವಿಗೆ ನನ್ನನ್ನು ಬಿಟ್ಟು ಹೋಗು ಎಂದು ಬೇಡಿಕೊಳ್ಳುವುದಕ್ಕೆ ಭಿಕ್ಷೆ ಬೇಡುವ ಅನುಭವ ನಿನ್ನ ಜೀವನದಲ್ಲಿ ಬರೋದಿಲ್ಲ. ಅವನ ಕುತ್ತಿಗೆ ಹಿಡಿದು ಯೇಸುವಿನ ನಾಮದಲ್ಲಿ ಹೋಗೋ ಎಂದು ತಪ್ಪತಕ್ಕಂತೆ ದೇವರ ಅಭಿಷೇಕವನ್ನು ನಿನ್ನ ಮೇಲೆ ಆತನು ಸುರಿಸುತ್ತಾನೆ. Up to this point, if you wanted to grow in spirituality, you needed permission. ಇದುವರೆಗೂ ಆತ್ಮೀಕದಲ್ಲಿ ಬೆಳೆಯುವುದಕ್ಕೆ ನಿನಗೊಂದು ಅನುಮತಿ ಬೇಕು. If you wanted a financial breakthrough, you needed a permission from the people below. ಇವತ್ತು ನಿನಗೆ ಆರ್ಥಿಕವಾದಂತ ಮುಕ್ಕಟ್ಟಿಂದ ಒಂದು ಬಿಡುಗಡೆ ಬೇಕಾದ್ರೆ ನಿನ್ನ ಕೆಳಗಡೆ ಇರುವಂತ ಜನರಿಂದ ಅನುಮತಿ ಬೇಕು. If you and your family needed a breakthrough, you needed permission from the people who have put boundary over you. ಈಗ ನಿನ್ನ ಕುಟುಂಬದ ಜೀವಿತದಲ್ಲಿ ಒಂದು ಬಿಡುಗಡೆ ನಡೆಯಬೇಕಾದ್ರೆ ನಿನಗೆ ಬೇಲಿನ ಹಾಕಿದ ಜನರಿಂದ ಒಂದು ಅನುಮತಿ ಬೇಕು. You are saying, yes, I have a promise. ಇವತ್ತು ನೀನು ಹೇಳುತ್ತಿದ್ದೀಯಾ, ಹೌದು ನನ್ನ ಮೇಲೆ ಒಂದು ವಾಗ್ದಾನ ಇದೆ. Yes, I have a calling. ನನಗೊಂದು ಕರೆ ಇದೆ. But there is something that is hindering me where I cannot go forward. ಆದ್ರೆ ನಾನು ಮುಂದಕ್ಕೆ ಹೋಗದಂತೆ ಯಾವುದೋ ನನ್ನನ್ನು ತಡೆ ಮಾಡುತ್ತಾ It ಇದೆ. feels like the enemy has drawn a boundary over you. ಈಗ ಶತ್ರುವಾದವನು ನಿನ್ನ ಸುತ್ತಲೂ ಒಂದು ಬೇಲಿಯನ್ನು But ಹಾಕಿಟ್ಟಿದ್ದಾನೆ. this morning I've come here to tell my dear brother, my dear sister, ಈ ಬೆಳಗಿನ ಜಾವದಲ್ಲಿ ನಿನ್ನ ಬಳಿಯಲ್ಲಿ ಹೇಳಲಿಕ್ಕಾಗಿ ಪ್ರಿಯ ಸಹೋದರನೇ ಸಹೋದರಿ ಎಂದು ಬಂದಿದ್ದೇನೆ. every boundary that the enemy has drawn over you, it is your time to leap over that boundary and cross it over. ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಸುತ್ತಲೂ ಹಾಕಿದಂತ ಎಲ್ಲಾ ಬೇಲಿಗಳನ್ನ ಜಿಗಿದು ದಾಟಿಕೊಂಡು ಹೋಗತಕ್ಕಂತ ಸಮಯ ಅದು ನಿನ್ನ ಸಮಯವಾಗಿದೆ. Today is the day of victory. ಈ ದಿನ ಜಯದ ದಿನ. Today is the day of victory. ಈ ದಿನ ಜಯದ ದಿನ. Let me tell it once again, today is the day of victory. ಇವತ್ತು ಮತ್ತೊಂದು ಆವರ್ತಿ ಕೂಗಿ ಹೇಳುತ್ತೇನೆ, ಈ ದಿನ ಜಯದ ದಿನ. People might have been thinking, yes, you've been conquered. ಇವತ್ತು ಶತ್ರುವಾದವನು ಚಿಂತೆ ಮಾಡ್ತಾ ಇದ್ದಾನೆ, ನಿನ್ನನ್ನು ಸ್ವಾಧೀನ ಮಾಡಿಕೊಳ್ಳಬಹುದು ಎಂದು. Somebody look at that enemy and say, today is the day of victory. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಈ ದಿನ ಜಯದ ದಿನ. Yes. God knows if this family has to be delivered. ದೇವರಿಗೆ ಗೊತ್ತು ಈ ಕುಟುಂಬ ಬಿಡಿಸಲ್ಪಡಬೇಕಾಗಿದೆ. If this family that has been conquered must move into the new leaf of life. ಈಗ ಸ್ವಾಧೀನಕ್ಕೆ ಒಳಗಾದಂತ ಈ ಕುಟುಂಬ ಮತ್ತೊಂದು ಆವರ್ತಿ ಒಂದು ಹೊಸ ಹಂತಕ್ಕೆ ಪ್ರವೇಶಿಸಬೇಕು. If this generation that has been conquered should be delivered. ಈ ಸ್ವಾಧೀನಕ್ಕೆ ಒಳಗಾದಂತ ತಲೆಮಾರು ಅವರು ಬಿಡಿಸಲ್ಪಡಬೇಕು. There's only one way that it is possible. ಅದಕ್ಕೆ ಉಳ್ಳಂತ ಸಾಧ್ಯತೆಯ ಒಂದೇ ಒಂದು ಮಾರ್ಗ. It is the anointing. ಅದು ದೇವರ ಅಭಿಷೇಕ. Anointing breaks every yoke. ಅಭಿಷೇಕ ಎಲ್ಲಾ ನುಗಗಳನ್ನು ಮುರಿದು ಬಿಡುವುದು. What your mental power cannot break, ನಿನ್ನ ಮಾನಸಿಕವಾದ ಬುದ್ಧಿ ಮುರಿಲಿಕ್ಕಾಗದಿರುವಂತದ್ದು, what your own strength cannot break, ನಿನ್ನ ಬಲ ಮುರಿಲಿಕ್ಕಾಗದಿರುವಂತದ್ದು, what your tradition cannot break, ನಿನ್ನ ಪಾರಂಪರ್ಯ what ಮುರಿಲಿಕ್ಕಾಗದಿರುವಂತದ್ದು, your bank balance cannot break, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ this ಮುರಿಲಿಕ್ಕಾಗದಿರುವಂತದ್ದು, anointing can break. ಈ ಅಭಿಷೇಕ ಮುರಿಯುತ್ತದೆ. This anointing can take place where miracles has been dried out, stopped. When this anointing enters, everything that was dead, dry and has no life will come into fruition. ಈ ಅಭಿಷೇಕ ಇಳಿದು ಬಂದಾಗ ಸತ್ತು ಹೋದದ್ದು, ನಿರ್ಜೀವವಾದದ್ದು, ಬಲ ಇಲ್ಲದಿರುವುದು, ಕುಂದಿ ಹೋದದ್ದು, ಈ ಅಭಿಷೇಕ ಯಾವಾಗ ಇಳಿದು ಬರುತ್ತದೋ
ಬಲಗೊಂಡಿ ಜೀವ ಉಳ್ಳದಾಗಿ ಎಲ್ಲವೂ ಎದ್ದು ಬರುತ್ತದೆ. This morning you need a fresh ಈ anointing. ಮುಂಚಾನೆ ನಿನಗೆ ತಾಜಾಕರವಾದ ಅಭಿಷೇಕ ಬೇಕಾಗಿದೆ. Hallelujah. Just imagine these people living in fear. ಈ ಜನವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ, ಇವರು ಭಯದಲ್ಲಿ ಜೀವಿಸ್ತಾ ಇದ್ದಾರೆ. An entire tribe living in fear. ಇಡೀ ಕುಲವೇ ಭಯದಲ್ಲಿ ಜೀವಿಸ್ತಾ ಇದೆ. But the angel of the Lord appeared to them. ಆದ್ರೆ ದೇವ ದೂತನ ಅವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. In the time of your recession, ಇದನ್ನ ಇಕ್ಕಟ್ಟಿನ ಸಮಯಗಳಲ್ಲಿ, in the time where you think everything is caving inside of you, ಎಲ್ಲವೂ ನಿನ್ನ ಒಳಗಡೆ ಬೇಡದಿರೋದು ಅದು ಒತ್ತಡಪಡಿಸಿ ನಿನ್ನ ಒಳಗಡೆ ತುರುಕುತ್ತಾ ಇದೆ ಎನ್ನುವಂತ ಅನುಭವಗಳು ನಿನ್ನ ಜೀವನದಲ್ಲಿ ಬಂದಾಗ, when you have lost all hope, ನೀನು ಎಲ್ಲಾ ನಿರೀಕ್ಷೆಯನ್ನು ಕಳ್ಕೊಂಡಾಗ, one person steps in at that moment. ಆ ಕ್ಷಣದಲ್ಲಿ ಒಂದು ವ್ಯಕ್ತಿ ನಿನ್ನ ಒಳಗಡೆ ಪ್ರವೇಶಿಸುವನು. He steps into that moment to prophesy over you. ನಿನ್ನ ಜೀವನದಲ್ಲಿ ಆತನು ಒಳಗಡೆ ಪ್ರವೇಶಿಸುವುದು ನಿನ್ನ ಬಳಿಯಲ್ಲಿ ಪ್ರವದಿಸುವುದಕ್ಕೆ. The people of Dan were in so much persecution, so much envy, so much anger that they were so well hidden in that mountain top. ಈಗ ಪರ್ವತ ಗ್ರಹದ ಪ್ರದೇಶದಲ್ಲಿ ಇರುವಂತ ದಾನ್ ಕುಲದವರು ಅವರು ಬಹಳ ಭಯದಲ್ಲಿ, ಬಹಳ ಚಿಂತೆಯಲ್ಲಿ, ಬಹಳ ನಡುಕದಲ್ಲಿ ಅವರು ಒಳಪಟ್ಟವರಾಗಿ ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದ್ದಾರೆ. God knew that if they had to get out of this, ದೇವರಿಗೆ ಗೊತ್ತು ಅವರು ಅಲ್ಲಿಂದ ಹೊರಗಡೆ ಬರಬೇಕಾದರೆ an anointed should rise up from within them. ಅವರ ಒಳಗಡೆಯಿಂದ ಒಬ್ಬ ಅಭಿಷಕ್ತನು ಮೇಲಕ್ಕೆ ಬರಬೇಕು. Hallelujah. 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 An anointed should come out of you. ನಿಮ್ಮ ಒಳಗಡೆಯಿಂದ ಒಂದು ಅಭಿಷಕ್ತನು ಎದ್ದು ಬರಬೇಕು. An anointed should come out of your family. ನಿಮ್ಮ ಕುಟುಂಬದಿಂದ ಒಬ್ಬ ಅಭಿಷಕ್ತನು ಎದ್ದು ಬರಬೇಕು. Don't expect me to come fight your battles. ನಿಮ್ಮ ಯುದ್ಧವನ್ನ ನಾವು ಬಂದು ಮಾಡುವುದಕ್ಕೆ ನಿರೀಕ್ಷಿಸಬೇಡ್ರಿ. Let an anointed rise up from you. ನಿನ್ನ ಒಳಗಡೆಯಿಂದಲೇ ಅಭಿಷಕ್ತನು ಎದ್ದು ಬಂದಾಗ battles that are seeming so difficult to win over, ಈಗ ಗೆಲ್ಲಲಿಕ್ಕೆ ಅಸಾಧ್ಯ ಎಂದು ಕಾಣಲ್ಪಡುವ ಯುದ್ಧಗಳು, when many people who are surrounding you are not coming to help you, ನಿನ್ನ ಸುತ್ತಲಿರುವಂತ ಜನರು ಸಹಾಯ ಮಾಡುವುದಕ್ಕಾಗಿ ನಿನ್ನ ಬಳಿಗೆ ಬರದೇ ಇದ್ದಾಗ, but when the person carrying the anointing, when the person carrying that strife to bring victory over your tribe comes out of you, ಈಗ ಜಯವನ್ನ ನಿನ್ನ ಕುಲಕ್ಕೆ ತರುವುದಕ್ಕಾಗಿ ವೈರಾಗ್ಯ ಉಳ್ಳಂತ ಒಂದು ವ್ಯಕ್ತಿ ನಿನ್ನ ಕುಲದಿಂದ ಎದ್ದು ಬರುವುದಕ್ಕಾಗಿ ಪ್ರಾರಂಭಿಸಿದಾಗ, victory will be yours. ಜಯ ನಿನ್ನದಾಗಿರುತ್ತದೆ. There's a difference between some other people coming and fighting your battles rather than a person with that same vengeance rising up to fight for you. ಈಗ ಮತ್ತೊಬ್ಬನು ನಿಮಗಾಗಿ ಯುದ್ಧ ಮಾಡುವುದಕ್ಕೆ ಬರುವುದಕ್ಕಿಂತ ನಿನ್ನ ಒಳಗಡೆಯಿಂದನೇ ಒಂದು ವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ, ಜಯಕ್ಕಾಗಿ ಎದ್ದು ಬರುವುದು ಅದು ಬಹಳ ಶಕ್ತಿಯುಳ್ಳದಾಗಿರುತ್ತದೆ. Amen. ಆಮೆನ್. When you look at the tribe of Dan, ದಾನ್ ಕುಲವನ್ನ ನೋಡಿದಾಗ they were condemned all the time. ಅವರು ಎಲ್ಲಾ ಸಾರಿ ದೋಷ ಆರೋಪಣೆಗೆ ಒಳಗಾಗಲ್ಪಟ್ಟವರು. They were condemned, they were accused all the time. ಎಲ್ಲಾ ಸರಿ ದೂಷಣೆಗೆ ಒಳಪಟ್ಟವರು. All the people of Israel were speaking about them in a condemning way. ಇಸ್ರಾಯೇಲ್ ಜನರ ಎಲ್ಲಾ ಉಳಿದ ಕುಲದವರು ಇವರನ್ನ ದೋಷಗಳನ್ನ ಇವರ ಮೇಲೆ ಹಾಕಿ ಆರೋಪಗಳನ್ನ ಹೊರಿಸ್ತಾ ಇದ್ದರು. When all the other tribe people lifted their heads and walked, ಉಳಿದಂತ ಎಲ್ಲಾ ಇಸ್ರಾಯೇಲ್ ಕುಲದವರು ತಲೆ ಎತ್ತಿ ಅವರು ನಡೆಯಬೇಕಾದರೆ, the people of the tribe of Dan, they always put their head down and walked. ದಾನ್ ಕುಲದವರು ತಲೆ ತಗ್ಗಿದವರಾಗಿ ಅವರು ನಡೆಯುತ್ತಾ ಇದ್ದರು. Amen. ಆಮೆನ್. When every other tribe were putting their head up and walking, the people of Dan were putting their head down and walking. ಉಳಿದಂತ ಎಲ್ಲಾ ಕುಲದವರು ತಲೆ ಎತ್ತಿ ನಡೆಯಬೇಕಾದ್ರೆ ದಾನ್ ಕುಲದವರು ತಲೆ ತಗ್ಗಿಸಿ ನಡೀತಾ ಇದ್ದರು. But for the people who are putting their head down and walking, let me tell you, the enemy has not stopped your blessing. The enemy has not hindered your blessing. He might have just put a boundary over it, but this morning you're going to come out of it. ಈ ಬೆಳಗಿನ ಜಾವದಲ್ಲಿ ನಾನು ಹೇಳುತ್ತೇನೆ, ತಲೆ ತಗ್ಗಿ ನಡೆಯುತ್ತಿರುವಂತ ಅನುಭವದಲ್ಲಿ ನಡೆಯುತ್ತಿರುವ ದೇವರ ಮಕ್ಕಳೇ, ಶತ್ರು ನಿನ್ನ ಆಶೀರ್ವಾದವನ್ನು ತಡೆದು ನಿಲ್ಲಿಸಲಿಲ್ಲ. ಆತನು ನಿನ್ನ ಸುತ್ತಲೂ ಕೇವಲ ಬೇಲಿಯನ್ನು ಹಾಕಿದ್ದಾನೆ ಅಷ್ಟೇ. But that boundary is not going to confine you because you're just going to come out. ಆ ಬೇಲಿ ನಿನ್ನನ್ನ ಸುಟ್ಟು ಬಿಡೋದಕ್ಕೆ ಆಗೋದಿಲ್ಲ. ನಿಶ್ಚಯವಾಗಿ ನೀನು ಅಲ್ಲಿಂದ ಹೊರಗಡೆ ಬರುತ್ತಿ. Nobody interacts with the people of Dan. ದಾನ್ ಕುಲದ ಬಳಿಯಲ್ಲಿ ಯಾರು ಸಹ ಸಂಪರ್ಕವನ್ನು ಮಾಡ್ತಾನೆ ಇರಲಿಲ್ಲ. Nobody mingles with them. ಅವರ ಸಂಗಡ ಯಾರು ಬೆರೆಯುತ್ತಾ ಇರಲಿಲ್ಲ.
But when the angel of the Lord appeared, ಆದ್ರೆ ದೇವದೂತನು ಪ್ರತ್ಯಕ್ಷನಾದಾಗ, when the work of the Lord started to happen in the tribe of Dan, ದಾನ್ ಕುಲದಲ್ಲಿ ದೇವರ ಕ್ರಿಯೆಗಳು ಪ್ರಕಟವಾಗುವುದಕ್ಕಾಗಿ ಪ್ರಾರಂಭಿಸಿದಾಗ, suddenly, ತಕ್ಷಣವಾಗಿ, everybody say suddenly. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ ತಕ್ಷಣವಾಗಿ. Once again, everybody lift up your voice and say suddenly. ಎಲ್ಲರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ ತಕ್ಷಣವಾಗಿ. Suddenly there's a line standing right in front of that tribe. ತಕ್ಷಣವಾಗಿ ಒಂದು ದೊಡ್ಡ ಸಾಲು ಆ ಕುಲದ ಮುಂದೆ ನಿಂತದೆ. You know who is standing in front of the tribe of Dan? ದಾನ್ ಕುಲದ ಮುಂಭಾಗದಲ್ಲಿ ನಿಂತವರು ಯಾರು ಗೊತ್ತೇ? Tribe of Judah. ಯಹೂದ ಕುಲ. They have come here to ask an appointment with Samson. ಅವರು ಸಿಂಸೋನನ ಬಳಿಯಲ್ಲಿ ಒಂದು ಸಂದರ್ಶನದ ವೇಳೆಯನ್ನು ಕೇಳುವುದಕ್ಕಾಗಿ ಬರ್ತಾ ಇದ್ದಾರೆ. My dear people of God, these people, the tribe of Judah is considered to be one of the highest levels of tribe. ಅಲ್ಲಿ ಯಹೂದ ಕುಲ ಎನ್ನುವಂತದ್ದು ಇಸ್ರಾಯೇಲ್ ಕುಲದಲ್ಲಿ ಶ್ರೇಷ್ಠವಾದ ಕುಲ. These people did not have any time to come down and look down on the people of Dan. ಆದ್ರೆ ದಾನ್ ಕುಲವನ್ನ ಬಂದು ನೋಡುವುದಕ್ಕಾಗಿ ಅವರನ್ನು ವಿಚಾರಿಸುವುದಕ್ಕಾಗಿ ಇವರಿಗೆ ಅವಕಾಶನೇ ಇರಲಿಲ್ಲ. But when the work of God starts to work in your life, ಆದ್ರೆ ದೇವರ ಕ್ರಿಯೆಗಳು ನಿನ್ನ ಜೀವನದಲ್ಲಿ ಕ್ರಿಯೆ ಮಾಡುವುದಕ್ಕಾಗಿ ಆರಂಭಿಸಿದಾಗ, people who are way out of your league, ನಿನ್ನ ಸಂಪರ್ಕವನ್ನು ಕಳೆದುಕೊಂಡಂತ ಜನರು, people who are way higher than you, ನಿನಗಿಂತ ಉನ್ನತರಾದಂತ ಜನರು, people who have much more influence than you, ನಿನಗಿಂತ ಬಹಳ ಪ್ರಭಾವ ಉಳ್ಳಂತ ಜನರು, people who are much more stronger than you, ನಿನಗಿಂತ ಬಲಿಷ್ಠರಾದ ಜನರು, when the work of God begins in your life, ದೇವರ ಕ್ರಿಯೆ ನಿನ್ನಲ್ಲಿ ಆರಂಭಿಸಲ್ಪಟ್ಟಾಗ, they'll come to you, brother, can I have an appointment with you? ಅವರು ನಿನ್ನ ಬಳಿಗೆ ಬರ್ತಾ ಇದ್ದಾರೆ, ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ನನಗೆ ಸಮಯ ಕೊಡ್ತೀರಾ ಎಂದು ಕೇಳೋದಕ್ಕಾಗಿ ಬರ್ತಾರೆ. Today let me tell you, if you have a promise, the speciality of the person who has a promise is, ಇವತ್ತು ವಾಗ್ದಾನ ಉಳ್ಳಂತ ವ್ಯಕ್ತಿಯ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ, you might be condemned, ನೀನು ಒಂದು ಪಕ್ಷ you might be ದೂಷಿಸಲ್ಪಟ್ಟಿರಬಹುದು, looked down upon, ನಿನ್ನ ಜೀವನದಲ್ಲಿ ಕೀಳ್ ಮಟ್ಟದಲ್ಲಿ ನೀನು people ಕಾಣಲ್ಪಟ್ಟಿರಬಹುದು, might be stamping over you and walking. ನಿನ್ನ ಮೇಲೆ ಜನರು ತುಳಿದಾಡಿಕೊಂಡು ನಡೀತಾ ಇರಬಹುದು. But if you have a promise over your life, ಆದ್ರೆ ನಿನ್ನ ಜೀವನದಲ್ಲಿ ವಾಗ್ದಾನ ಇರುವುದಾದರೆ you will rise up. ನೀನು ಮೇಲೆ ಏಳುತ್ತಿ. I don't think you heard me. ನೀವು ನನ್ನ ಶಬ್ದವನ್ನು ಕೇಳಲಿಲ್ಲ ಎಂದು If ಅನಿಸುತ್ತದೆ. you have a promise over your life, ನಿನ್ನ ಜೀವನದಲ್ಲಿ ವಾಗ್ದಾನ ಇರುವುದಾದರೆ the enemy might try to oppress you. ಶತ್ರು ನಿನ್ನನ್ನು ಕೆಳಗಡೆ ಹಾಕಲಿಕ್ಕೆ ಪ್ರಯತ್ನ The ಮಾಡಬಹುದು. enemy might try to put a boundary over you. ಶತ್ರು ನಿನ್ನ ಸುತ್ತಲೂ ಬೇಲಿ ಹಾಕಲ್ಪಟ್ಟಿರಬಹುದು. The enemy might pile up problems over problems over problems over problems of your life. ಶತ್ರು ನಿನ್ನ ಮೇಲೆ ತೊಂದರೆಗಳ ಮೇಲೆ ತೊಂದರೆ, ತೊಂದರೆಗಳ ಮೇಲೆ ತೊಂದರೆ, ತೊಂದರೆಗಳ ಮೇಲೆ ತೊಂದರೆ ಹಾಕಲ್ಪಟ್ಟಿರಬಹುದು. But even in that midst, ಆದ್ರೆ ಅದರ ಮಧ್ಯದಲ್ಲೂ are there any people who have received a promise from God this morning? ಈ ಬೆಳಗಿನ ಜಾವದಲ್ಲಿ ಎಷ್ಟು ಜನ ದೇವರ ವಾಗ್ದಾನವನ್ನು ಹೊಂದಿಕೊಳ್ಳುತ್ತಾ ಇದ್ದೀರಾ? I said even in that midst, ನಾನು ಹೇಳ್ತೇನೆ ಅದರ ಮಧ್ಯದಲ್ಲೂ the people who have received a promise will rise up. ವಾಗ್ದಾನ ಹೊಂದಿಕೊಂಡ ಜನರವರು ಏಳುತ್ತಾರೆ. People who have been beaten into a pulp will rise up. ಈಗ ಒಡೆಯಲ್ಪಟ್ಟ ಜನರು ಸಹ ಅವರು ಏಳುತ್ತಾರೆ. People who have been punished will rise up. ಶಿಕ್ಷೆಗೆ ಅರ್ಹರಾದಂತ ಜನರು ಏಳುತ್ತಾರೆ. People who are not worthy will rise up. ಯೋಗ್ಯತೆ ಇಲ್ಲದಿರುವ ಜನರು ಏಳುತ್ತಾರೆ. Hey, I might be a tribe of Dan, but I'm carrying a promise. ಆದ್ರೆ ತಾನ್ ಕುಲಕ್ಕೆ ಸೇರಿಲ್ಪಟ್ಟವನಾಗಿ ನಾನು ಇದ್ದರೂ ಒಂದು ವಾಗ್ದಾನ ಹೊರುತ್ತಾ ಇದ್ದೇನೆ. My family might have been conquered. ನನ್ನ ಕುಟುಂಬ ಸ್ವಾಧೀನಕ್ಕೆ ಒಳಪಟ್ಟಿರಬಹುದು. My family might have been destroyed. ನನ್ನ ಕುಟುಂಬ My ನಾಶವಾಗಲ್ಪಟ್ಟಿರಬಹುದು. future might be conquered. ನನ್ನ ಭವಿಷ್ಯ ಏನದು ಸ್ವಾಧೀನ ಮಾಡಲ್ಪಟ್ಟಿರಬಹುದು. I don't know about you, but I am receiving this. ನಿಮ್ಮ ಕುರಿತಾಗಿ ಏನಂತ ಗೊತ್ತಿಲ್ಲ, ಆದ್ರೆ ನಾನು ಅದನ್ನು ಹೊಂದಿಕೊಳ್ಳುತ್ತಾ My ಇದ್ದೇನೆ. future might be conquered. ನನ್ನ ಭವಿಷ್ಯ ಸ್ವಾಧೀನ ಮಾಡಿ ಕೊಟ್ಟಲ್ಪಟ್ಟಿರಬಹುದು. But because I have a promise. ನನ್ನ ಮೇಲೆ ಒಂದು ವಾಗ್ದಾನ ಇರುವುದರಿಂದ, Am I speaking to anybody who have a promise? ಇವತ್ತು ವಾಗ್ದಾನ ಉಳ್ಳವರ ಬಳಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. Because I have a promise from above, ಉನ್ನತದಿಂದ ನನಗೆ ವಾಗ್ದಾನ ಇರುವುದರಿಂದ I will rise up. ನಾನು ಹೇಳುವೆನು. It might not be tomorrow. ಅದು ನಾಳೆ ಅಲ್ಲ, It might not be day after. ಅದು ನಾಳಿದ್ದಲ್ಲ. But if the Lord who has promised, He is God Almighty to bring that promise into fulfillment, I will come up. ಇವತ್ತು ವಾಗ್ದಾನ ಮಾಡಿದ ದೇವರು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಅವನು ಶಕ್ತನಾಗಿರುವುದರಿಂದ ನಿಶ್ಚಯವಾಗಿ ನಾನು ಹೊರಗಡೆ ಬರುವೆನು. It might come 10 years later. ಅದು 10 ವರ್ಷಗಳ ಆದ ಮೇಲೆ ಬರಬಹುದು. It doesn't matter. ನನಗದೊಂದು ವಿಷಯವಲ್ಲ. But only thing that matters is I have the promise. ಆದ್ರೆ ನನಗೆ ವಿಷಯವೇನೆಂದ್ರೆ ನನ್ನ ಮೇಲೆ ಒಂದು ವಾಗ್ದಾನ ಇದೆ.
Are there anybody who is seated in this place carrying a big promise? ಇವತ್ತಿಲ್ಲಿ ಕುಳಿತಿರೋರು ಯಾರಾದರೂ ವಾಗ್ದಾನವನ್ನು ಹೊರುತ್ತಾ ಇದ್ದೀರಾ? This church is carrying a promise. ಈ ಸಭೆ ಒಂದು ವಾಗ್ದಾನ ಹೊರುತ್ತಾ ಇದೆ. Even through the midst of adversaries and oppressions, we will not go down. We will rise up again. ಈಗ ದೂಷಗಳ ಮಧ್ಯದಲ್ಲೂ ದೋಷಣೆಗಳ ಮಧ್ಯದಲ್ಲೂ ಈಗ ಇಕ್ಕಟ್ಟಾದ ಪರಿಸ್ಥಿತಿಗಳ ಮಧ್ಯದಲ್ಲೂ ನಾವು ಕೆಳಗಡೆ ಹೋಗೋದಿಲ್ಲ, ನಾವು ಮತ್ತೆ ಎದ್ದು ಬರುತ್ತೇವೆ. The promise is ಆ ವಾಗ್ದಾನ 50,000 people. ಈಗ 50,000 ಆತ್ಮಗಳು. It might look highly impossible right now. ಈಗ ನಮಗೆ ಅಸಾಧ್ಯವಾದದ್ದಾಗಿ ತೋರುತ್ತದೆ. But at your word, ಆದ್ರೆ ನಿನ್ನ ಮಾತಿನ ಮೇಲೆ, at your word, ನಿನ್ನ ಮಾತಿನ ಮೇಲೆ, at your word, ನಿನ್ನ ಮಾತಿನ ಮೇಲೆ situation might look impossible. ಪರಿಸ್ಥಿತಿಗಳ ಅಸಾಧ್ಯವೆಂದು ತೋರಬಹುದು. But at your word, ಆದ್ರೆ ನಿನ್ನ ಮಾತಿನ the ಮೇಲೆ, word that spoke over my life, ನನ್ನ ಜೀವನದ ಮೇಲೆ ನೀನು ನುಡಿಯಲ್ಪಟ್ಟ the ವಾಗ್ದಾನಗಳು, word spoken over the church, ಈಗ ಸಭೆಯ ಮೇಲೆ ನೀನು ನುಡಿಯಲ್ಪಟ್ಟ the ವಾಗ್ದಾನಗಳು, promise spoken over the church, ನನ್ನ ಸಭೆಯ ಮೇಲೆ ನೀನು ನುಡಿಯಲ್ಪಟ್ಟ the ವಾಗ್ದಾನಗಳು, promise spoken over your generation. ತಲೆಮಾರುಗಳ ಮೇಲೆ ಮಾಡಲ್ಪಟ್ಟ Oh, it ವಾಗ್ದಾನಗಳು might look impossible tonight, ಅದು ಅಸಾಧ್ಯ ಎಂದು ತೋರಬಹುದು. but you will rise up. ಆದ್ರೆ ನೀನು ಎದ್ದು ಬರುತ್ತಿ, You will rise up. ನೀನು ಎದ್ದು ಬರುತ್ತಿ. Look at your neighbor and say, I will rise up. ಪಕ್ಕದಲ್ಲಿರೋರನ್ನ ನೋಡಿ ಹೇಳ್ರಿ, ನಾನು ಎದ್ದು ಬರುವೆನು. Don't look at me and think that I'm in this level. I'm about to rise up. ನಾನು ಈ ಹಂತದಲ್ಲಿ ಇದ್ದೇನೆ ಎಂದು ಚಿಂತೆ ಮಾಡಬೇಡ್ರಿ, ನಾನು ಮತ್ತೆ ಎದ್ದು ಬರುವೆನು. Your business will rise up. ನಿನ್ನ ಉದ್ಯಮಗಳು ಎದ್ದು ಬರುತ್ತದೆ, Your family will rise ನಿನ್ನ up. ಕುಟುಂಬ ಎದ್ದು ಬರುತ್ತದೆ, Your generations will rise ನಿನ್ನ up. ತಲೆಮಾರುಗಳು ಎದ್ದು ಬರುತ್ತದೆ. You will be blessed beyond your measures. ನಿನ್ನ ಯೋಚನೆಗೆ ಮಿಗಿಲಾಗಿ ನೀನು ಆಶೀರ್ವದಿಸಲ್ಪಡುತ್ತಿ. You have come into this fasting and prayer with tears, with sorrow, with pain. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕಣ್ಣೀರೊಟ್ಟಿಗೆ ವೇದನೆಯೊಟ್ಟಿಗೆ ನೀನು ಇಲ್ಲಿ ಬಂದಿರಬಹುದು. You have come here with an uncertain tomorrow. ಇವತ್ತು ನಾಳೆ ಏನು ಅಂತ ಗೊತ್ತಿಲ್ಲದಿರುವ ಪರಿಸ್ಥಿತಿಯಲ್ಲಿ Oh, ಬಂದಿರಬಹುದು. brother, oh, sister, I've come here to remind you have a promise over you. ಆದ್ರೆ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಿನಗೊಂದು ನೆನಪನ್ನು ಕೊಡುತ್ತಾ ಇದ್ದೇನೆ, ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. Hallelujah. You have a promise. ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. Look at your neighbor and say, get ready. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ಸಿದ್ಧರಾಗ್ರಿ. Look at your neighbor and say, get ready. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ಸಿದ್ಧರಾಗ್ರಿ. When the move of God begins, do not hold back. ಈಗ ದೇವರು ಆರಂಭಿಸುವ ಚಲನೆಯನ್ನ ಎಂದು ಹಿಡಿದು ಇಡಬೇಡ್ರಿ. Don't hold back. ಅದನ್ನ ಹಿಂದೆ ಹಿಡಿದು ಇಡಬೇಡ್ರಿ. When Joseph brought forward Manasseh and Ephraim to Jacob, ಈಗ ಯಾಕೋಬನ ಬಳಿಯಲ್ಲಿ ಮನಸ್ಸೆ ಮತ್ತು ಎಫ್ರೇಮನ ಕರೆತಂದಾಗ, this is very powerful. ಇದು ಬಹಳ ಶಕ್ತಿ ಉಳ್ಳಂತದ್ದು. Manasseh is the oldest, Ephraim is the youngest. ಈಗ ಮನಸ್ಸೆ ಎನ್ನುವನು ದೊಡ್ಡ ಮಗನು, ಎಫ್ರಾಯಿಮ್ ಎನ್ನುವನು ಕಿರಿಯ ಮಗನು. Jacob is long at his age. ಯಾಕೋಬನು ಬಹಳ ವೃದ್ಧನಾಗಿದ್ದಾನೆ. He has lost his eyesight. ಆತನು ತನ್ನ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. But Jacob's sons do not realize that Jacob, even though he has lost his eyes, he is no longer operating through his natural eyes. He is operating through his supernatural eyes. ಈಗ ಯಾಕೋಬನು ತಾನು ವೃದ್ಧನಾಗಿರುವುದಾದ್ರೂ ತನ್ನ ಸ್ವಾಭಾವಿಕವಾದಂತ ಕಣ್ಣುಗಳಿಂದ ಅಲ್ಲ ಅವನು ಕ್ರಿಯೆ ಮಾಡ್ತಾ ಇರೋದು, ತನ್ನ ಆತ್ಮಿಕವಾದ ಅಸಾಧಾರಣವಾದ ಕಣ್ಣುಗಳಿಂದ ಅವನು ಕ್ರಿಯೆ ಮಾಡ್ತಾ ಇದ್ದಾನೆ ಎಂದು ಅವರು ಅರಿಯದವರಾಗಿದ್ದರು. According to the law of Israelites, the firstborn receives the biggest blessings. ಈಗ ಇಸ್ರಾಯೇಲರ ಕುಲದ ಒಂದು ಪದ್ಧತಿ ಅನುಸಾರವಾಗಿ ಚೊಚ್ಚಲ ಮಗನು ಅವನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವನು. The firstborn is considered to be one of the best or the greatest out of the siblings. ಈಗ ಅವರ ಎಲ್ಲ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಚೊಚ್ಚಲ ಮಗನು, ದೊಡ್ಡ ಮಗನು, ಅವನು ಸಕಲ ಆಶೀರ್ವಾದಗಳಿಗೆ ಅವನ ಪಾತ್ರನಾಗುವನು. So Joseph brings Manasseh and Ephraim in front of Jacob. ಈಗ ಯೋಸೇಫನು ತನ್ನ ಮಕ್ಕಳಾಗಿರುವಂತ ಮನಸ್ಸೆ ಮತ್ತು ಎಫ್ರಾಯಿಮನನ್ನ ಯಾಕೋಬನ ಮುಂದೆ ತರುತ್ತಾ ಇದ್ದಾನೆ. Jacob has to bless the grandchildren and he has to let them go. ಈಗ ಯಾಕೋಬನು ತನ್ನ ಮೊಮ್ಮಕ್ಕಳನ್ನ ಆಶೀರ್ವಾದ ಮಾಡಿ ಅವರನ್ನ ಕಳಿಸಿಕೊಡಬೇಕಾಗಿತ್ತು. Jacob, naturally, he has to place his right hand over Manasseh and left hand over Ephraim. ಈಗ ಯಾಕೋಬನ ತಾನು ತನ್ನ ಬಲಗೈಯನ್ನ ಮನಸ್ಸೆ ಮೇಲೆಯೂ ತನ್ನ ಎಡಗೈಯನ್ನ ಎಫ್ರಾಯಿಮನ ಮೇಲೆ ಇಡಬೇಕಾಗಿತ್ತು. But the natural eyes of Jacob is closed
and the supernatural prophetic eyes of Jacob is now opened. ಈಗ ಶಾರೀರಿಕವಾದಂತ ಕಣ್ಣುಗಳಾಗಿರುವಂತ ಯಾಕೋಬನದು ಮುಚ್ಚಲ್ಪಟ್ಟಿದೆ, ಆತ್ಮಿಕವಾದ ಕಣ್ಣುಗಳು ಯಾಕೋಬನದು ತೆರೆಯಲ್ಪಟ್ಟಿದೆ. Your prophetic eyes can see deep into the future than what your natural eyes can see. ಈಗ ನಿನ್ನ ಸ್ವಾಭಾವಿಕವಾದಂತ ಕಣ್ಣುಗಳು ನೋಡೋದಕ್ಕಿಂತ ನಿನ್ನ ಆತ್ಮಿಕವಾದ ಕಣ್ಣುಗಳು ಆಳದ ಸಂಗತಿಗಳನ್ನು ನೋಡಬಹುದು. In the natural, Manasseh was supposed to be the most blessed one. ಈಗ ಸ್ವಾಭಾವಿಕವಾಗಿ ಮನಸ್ಸೆ ಅವನು ಬಹಳವಾಗಿ ಆಶೀರ್ವದಿಸಲ್ಪಡಬೇಕಾಗಿತ್ತು. But Jacob, when he went to bless the children, ಆದ್ರೆ ಯೋಸೇಫನು ತನ್ನ ಮಕ್ಕಳನ್ನ ಯಾಕೋಬನ ಬಳಿಯಲ್ಲಿ ಆಶೀರ್ವಾದ ಮಾಡುವುದಕ್ಕೆ ಕರೆತಂದಾಗ his hands that were supposed to be straight suddenly became crisscrossed. ಈಗ ಅವನ ಆಶೀರ್ವಾದ ಮಾಡಬೇಕಾದ ಕೈಗಳು ತಕ್ಷಣವಾಗಿ ಅದಲು ಬದಲಾಯಿತು. The greatest blessing is going to the youngest one, and the least blessing is going to the oldest one. ಈಗ ಚೊಚ್ಚಲತನದ ಆಶೀರ್ವಾದ ಹಿರಿಯ ಮಗನಿಗೆ ಹೋಗಬೇಕಾಗಿರೋದು ಕಿರಿಯವನಿಗೆ ಬರುತ್ತಾ ಇದೆ, ಕಿರಿಯವನ ಆಶೀರ್ವಾದ ಹಿರಿಯವನಿಗೆ ಬರುತ್ತಾ ಇದೆ. Today many of you in your life circumstances, you are not qualified for any type of blessing. ಇವತ್ತು ಇಲ್ಲಿರುವಂತ ಅನೇಕರು ದೇವರಿಂದ ಇವತ್ತು ಹೊಂದಿಕೊಳ್ಳುತ್ತಿರುವಂತ ಆಶೀರ್ವಾದಕ್ಕೆ ಅನೇಕರು ಯೋಗ್ಯರಲ್ಲ. If you look at your background, if you look at the way how you are, if you look at your family, if you look at your entire genealogy, you are not worthy to receive even a single penny of blessing from God. ಇವತ್ತು ನಿಮ್ಮ ಕುಲವನ್ನು ನೋಡಿದಾಗ, ನಿಮ್ಮ ವಿದ್ಯಾಭ್ಯಾಸವನ್ನು ನೋಡಿದಾಗ, ನಿಮ್ಮ ಹಿನ್ನೆಲೆಯನ್ನು ನೋಡಿದಾಗ ದೇವರಿಂದ ಚಿಕ್ಕ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೂ ನಾವು ಯಾರು ಅರ್ಹರಲ್ಲ. But God did not look you through his natural eyes, he saw you through his supernatural eyes. ದೇವರು ನಿನ್ನನ್ನ ಸಾಧಾರಣವಾದ ಕಣ್ಣುಗಳಿಂದ ನೋಡಲಿಲ್ಲ, ಅಸಾಧಾರಣವಾದ ಕಣ್ಣುಗಳಿಂದ ನಿನ್ನನ್ನು ನೋಡಿದವನಾಗಿದ್ದಾನೆ. He has seen what you will become. ನೀನು ಏನಾಗುತ್ತೀಯಾ ಎಂದು ಆತನು ನೋಡಿದ್ದಾನೆ. That is why the blessings that were upon you were not natural, it was a supernatural blessing. ಆದ್ರಿಂದ ನಿನ್ನ ಮೇಲಿರುವಂತ ಆಶೀರ್ವಾದ ಎನ್ನುವಂತದ್ದು ಅದು ಸಾಧಾರಣವಾದಂತ ಆಶೀರ್ವಾದವಲ್ಲ, ಅದು ಅಸಾಧಾರಣವಾದಂತ ಆಶೀರ್ವಾದವಾಗಿದೆ. Today Ephraim was not supposed to receive the biggest blessing. ಇವತ್ತು ಎಫ್ರಾಯಿಮ್ ದೊಡ್ಡ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅವನ ಅರ್ಹನಲ್ಲ. But now he is receiving the biggest blessing because Jacob is not seeing by his sight, but he is moving by faith. ಆದ್ರೆ ಈಗ ಯಾಕೋಬನು ತಾನು ನಡೆಯುತ್ತಾ ಇರುವುದು ನೋಡುವವನಾಗಲ್ಲ, ಅವನ ನಂಬಿಕೆಯೊಟ್ಟಿಗೆ ಅವನು ನಡೆಯುತ್ತಾ He ಇದ್ದಾನೆ. is not moving by sight, he is moving by the word of God. ಇವತ್ತು ಅವನು ನೋಡುವವನಾಗಲ್ಲ, ನಡೆಯುತ್ತಾ ಇರುವುದು ದೇವರ ವಾಕ್ಯದ ಪ್ರಕಾರ ನಡೆಯುತ್ತಾ Today ಇದ್ದಾನೆ. there were many people who are more qualified who are supposed to receive the blessings. ಇವತ್ತು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅರ್ಹರಾದಂತ ಅನೇಕ ಜನರುಗಳು ಇದ್ದಾರೆ. But when it came to you, God just crisscrossed his hands. ಆದ್ರೆ ನಿನ್ನ ವಿಷಯ ಬಂದಾಗ ದೇವರು ತನ್ನ ಕೈಯನ್ನು ಬದಲಾಯಿಸಿದನೆ. The blessing that they were supposed to receive, you received. ಅವರು ಹೊಂದಿಕೊಳ್ಳಬೇಕಾದ ಆಶೀರ್ವಾದ ನೀನು ಹೊಂದಿಕೊಂಡಿದ್ದೆ. Oh dear brother, dear sister, that is why you are seated here. ಆದ್ರಿಂದಲೇ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ಇಲ್ಲಿ ಕುಳಿತುಕೊಂಡಿರೋ ಕಾರಣನೇ ಅದೇನೇ. Today many people might be thinking this person came yesterday but they're still getting the biggest blessing. ಇವತ್ತು ಅನೇಕರು ಚಿಂತೆ ಮಾಡ್ತಾ ಇರೋದು ನೆನ್ನೆ ಮೊನ್ನೆ ಬಂದವರೆಲ್ಲ ದೊಡ್ಡ ಆಶೀರ್ವಾದ ಹೊಂದಿಕೊಳ್ತಾ ಇದ್ದಾರೆ ಎಂದು. It is the plan of God. ಅದು ದೇವರ ಚಿತ್ತ. You are not qualified to receive it, but yet you received it. ನೀನು ಅದನ್ನು ಹೊಂದಿಕೊಳ್ಳುವುದಕ್ಕೆ ಅರ್ಹನಲ್ಲ, ಆದ್ರೂ ನೀನು ಹೊಂದಿಕೊಳ್ಳುತ್ತಾ ಇದ್ದೀಯ. It came to Reuben. ರೂಬೇನ್ ವಿಷಯವಾಗಿ ಬಂತು. Reuben was the oldest of the siblings. ರೂಬೇನನ್ನು ತಾನು ಎಲ್ಲಾ ಅವರ ಅಣ್ಣ ತಮ್ಮಂದರಲ್ಲಿ ದೊಡ್ಡವನಾಗಿದ್ದನು. Reuben, when he understood the law of firstborn, ರೂಬೇನನ್ನು ಚೊಚ್ಚಲತನದ ಹಕ್ಕನ್ನು ಅವನು ತಿಳಿದುಕೊಂಡಾಗ little ego came and he was boosted up. ಅವನಿಗೆ ಸ್ವಲ್ಪ ಅಹಂಕಾರ ಪ್ರವೇಶ ಮಾಡಿ ಅವನು ಎಚ್ಚಳ ಪಡಲಿಕ್ಕೆ ಪ್ರಾರಂಭಿಸಿದನು. He knew that he was going to receive the biggest blessing out of the brothers. ಅವನ ಚಿಂತೆ ಮಾಡಿದ ತನ್ನ ಎಲ್ಲ ಅವನ ಎಲ್ಲ ತಮ್ಮಂದರ ಮಧ್ಯದಲ್ಲಿ ಇವನೇ ಶ್ರೇಷ್ಠ ಆಶೀರ್ವಾದವನ್ನು ಹೊಂದಿಕೊಳ್ಳುವವನು ಎಂದು. But Jacob looked at him and said, nothing good will come out of you. ಆದ್ರೆ ರೂಬೇನನ್ನು ನೋಡಿಕೊಂಡು ಯಾಕೋಬನು ಹೇಳಿದನು, ನಿನ್ನಿಂದ ಯಾವ ಒಳ್ಳೆಯದು ಬರಲಿಕ್ಕೆ ಸಾಧ್ಯವಿಲ್ಲ. There is no chance of any good coming out of you. ನಿನ್ನಿಂದ ಒಳ್ಳೆಯದು ಬರುವುದಕ್ಕೆ ಯಾವುದೂ ಇಲ್ಲ. When we look through the course of Bible, there are only two people prominently came out of the tribe of Reuben. They did not come out for any good reasons. They came out for all the bad reasons because they were fighting with Moses. ಇವತ್ತು ರೂಬೇನ್ ಕುಲದಿಂದ ಇಬ್ಬರು ವ್ಯಕ್ತಿಗಳು ಅವರು ಪ್ರಾಮುಖ್ಯರಾಗಿ ಬರ್ತಾರೆ, ಆದರೆ ಅವರು ಒಳ್ಳೆ ಕೆಲಸಕ್ಕಾಗಿ ಅವರು ಬರಲಿಲ್ಲ. ಅವರು ಬಂದಿದ್ದೇ ಮೋಶೆ ವಿರುದ್ಧವಾಗಿ ಗುಂಡುಗುಟ್ಟುವುದಕ್ಕೂ ಯುದ್ಧ ಮಾಡುವುದಕ್ಕಾಗಿ ಬಂದರು. Then it came to the tribe of Zebulun. ಆದರೆ ಜೆಬುಲೂನ್ ಕುಲಕ್ಕೆ ಬಂದಾಗ
Jacob looked at him and he prophesied, saying that you will inherit the shores of the sea. ಆದ್ರೆ ಯಾಕೋಬನು ತಾನು ಜೆಬುಲೂನ್ ಕುಲದವರನ್ನ ನೋಡಿ ತಾನು ಹೇಳಿದನು, ಕಡಲ ತೀರಗಳನ್ನ ಅದರ ದಡಗಳನ್ನ ನೀನು ಸ್ವಾಧೀನ In ಮಾಡಿಕೊಳ್ಳುತ್ತೆ. Genesis chapter 49 we see, ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ, you shall dwell at the shores of sea. ನೀನು ಕಡಲ ತೀರಗಳಲ್ಲಿ ನೀನು ವಾಸ ಮಾಡುತ್ತಿ. He shall become a haven of ships, and his borders shall be at Sidon. ಈಗ ನೀನು ಸಿದೋನಿನ ಆ ಕಡಲ ತೀರಗಳಲ್ಲಿ ಉಳ್ಳಂತ ದೋಣಿಗಳಿಗೆ ಹಡಗುಗಳಿಗೆ ನೀನು ಒಂದು ನಾವಿಕನಾಗಿ ನೀನು ಮಾರ್ಪಡುತ್ತಿ. This was a promise made way before they inherited the promised land. ಈಗ ಅವರು ವಾಗ್ದಾನದ ದೇಶಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಈ ವಾಗ್ದಾನ ಅವರ ಮೇಲೆ ನುಡಿಯಲ್ಪಟ್ಟಿತ್ತು. 400 years later, when they enter into the promised land, 400 ವರ್ಷಗಳ ಆದಮೇಲೆ ಅವರ ವಾಗ್ದಾನದ ದೇಶಕ್ಕೆ when the ಪ್ರವೇಶಿಸಿದಾಗ tribe are seated in a council meet, depending on which land they must inherit, ಈಗ ಕುಲಗಳ ಯಜಮಾನರು ಯಾವ ಯಾವ ಕುಲಕ್ಕೆ ಯಾವ ಯಾವ ದೇಶಗಳನ್ನು ಕೊಡಬೇಕೆಂದು ಮಾತುಕತೆಗೆ ಕೂತುಕೊಂಡಾಗ they put about a ballot. ಅವರು ಚೀಟಿಗಳನ್ನು ಹಾಕ್ತಾ ಇದ್ದಾರೆ. Zebulun rose up first and he picked up the first slip in the ballot. ಈಗ ಆ ಚೀಟಿಯಲ್ಲಿ ಇರುವಂತ ಮೊದಲೇ ಚೀಟಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಜೆಬುಲೂನ್ ಕುಲದ ನಾಯಕನೇ ಹೇಳ್ತಾ ಇದ್ದಾನೆ. Zebulun thought, no matter what, it's okay. We might as well go in first and pick out the best land. So Zebulun jumped out of his seat and he picked up the first ballot. ಈಗ ಜೆಬುಲೂನ್ ಕುಲದವರು ನನಗೆ ಏನೇ ಸಿಕ್ಕಿದ್ರು ಪರವಾಗಿಲ್ಲ ಎಂದು ಜಿಗಿದು ಅವರು ಆ ಚೀಟಿಯನ್ನು ತೆಗೆದುಕೊಳ್ತಾ ಇದ್ದಾನೆ. And when Zebulun opened the ballot, he received the shores of the land. ಈಗ ಜೆಬುಲೂನನು ತಾನು ಆ ಚೀಟಿಯನ್ನು ತೆಗೆದು ನೋಡಿದಾಗ ಕಡಲ ತೀರದ ತಡಗಳನ್ನ ತನಗಾಗಿ ಪಡೆದುಕೊಳ್ತಾ ಇದ್ದಾನೆ. This took place 400 years after Jacob promised. ಯಾಕೋಬನು ತಾನು ಅವರ ಮೇಲೆ ಆಶೀರ್ವಾದ ಮಾಡಿದ 400 ವರ್ಷಗಳ ಆದ ಮೇಲೆ ಇದು ನೆರವೇರ್ತಾ ಇದೆ. So today, my dear brother, my dear sister, it might take seasons, it might take years, it might take time, it might take many eons, but if the promises of God is over your life, it will never go in vain, but it will come to pass. ಇವತ್ತು ನಿನ್ನ ಮೇಲೆ ನುಡಿಯಲ್ಪಟ್ಟ ವಾಗ್ದಾನಗಳು ವರ್ಷಗಳು ತೆಗೆದುಕೊಳ್ಳಬಹುದು, ದಿನಗಳು ತೆಗೆದುಕೊಳ್ಳಬಹುದು, ಆದ್ರೆ ವಾಗ್ದಾನ ಇದೆಯಾ, ಅದು ನೆರವೇರುತ್ತೆ. How many of you have promised today? ಇವತ್ತು ಎಷ್ಟು ಜನರು ಹೇಳ್ತೀರಾ ನನ್ನ ಮೇಲೆ ಒಂದು ವಾಗ್ದಾನ ಇದೆ? Look at your neighbor and say, my time is coming. ಯಾರಾದ್ರೂ ಪಕ್ಕದಲ್ಲಿ ಇರೋರು ನೋಡಿ ಹೇಳ್ರಿ, ನನ್ನ ಸಮಯ ಬರ್ತಾ ಇದೆ. My time is coming. ನನ್ನ ಸಮಯ ಬರ್ತಾ ಇದೆ. Jacob calls forward the tribe of Dan. ಈಗ ದಾನ್ ಕುಲವನ್ನ ಈಗ ಕರೀತಾ ಇದ್ದಾರೆ. And Jacob prophesied saying, out of your tribe a judge shall come out. ಈಗ ದಾನ್ ಕುಲವನ್ನ ನೋಡಿಕೊಂಡು ಯಾಕೋಬನು ತಾನು ಹೇಳ್ತಾ ಇದ್ದಾನೆ, ಒಬ್ಬ ನ್ಯಾಯ ಸ್ಥಾಪಕನು ನಿನ್ನಿಂದ ಬರುವನು. Remember, ನೆನಪು ಮಾಡ್ಕೊಳ್ರಿ, this is the same family that has been locked up in Mount Top. ಈ ಕುಟುಂಬವೇ ಪರ್ವತಾಗ್ರಹದ ಪ್ರದೇಶಗಳಲ್ಲಿ ಕಟ್ಟಲ್ಪಟ್ಟಿದ್ದು. They have a promise of God, but they are trapped. ಅವರಿಗೆ ದೇವರ ವಾಗ್ದಾನಗಳು ಇರುವುದಾದರೂ ಅವರು ಆಕ್ರಮಕ್ಕೆ ಒಳಪಟ್ಟಿದ್ದಾರೆ. But no matter how hard the bondage is, ಎಷ್ಟೇ ಗಟ್ಟಿಯಾಗಿ ಬಂಧನ ಇರಲಿ, no matter how hard the opposition might be, ಇವತ್ತು ವಿರೋಧಗಳು ಎಷ್ಟು ಹೆಚ್ಚಾಗಿರಲಿ, if you have a promise, God will bring you out. ನಿನಗೆ ವಾಗ್ದಾನ ಇದೆಯಾ, ದೇವರು ಹೊರಗಡೆ ಕರೆತರುವನು. Your promise is not dependent upon your circumstances. ನಿನ್ನ ವಾಗ್ದಾನಗಳು ನಿನ್ನ ಪರಿಸ್ಥಿತಿಗೆ ಮೇಲೆ ಅದು Your ಆಧಾರಗೊಂಡಿದ್ದಲ್ಲ. promises is dependent upon the time of God. ನಿನ್ನ ವಾಗ್ದಾನಗಳು ಯಾವಾಗಲೂ ದೇವರ ಸಮಯದ ಮೇಲೆ ಆಧಾರಗೊಂಡಿದ್ದು. My dear brother, my dear sister, my dear church, if you have a promise, no matter how long it takes, no matter what opposition it might bring, no matter what persecution, troubles, trials might come, if there is a promise, you will come out of your bondage. God will break every bondage because there's an anointing over you. ಇವತ್ತು ನಿನ್ನ ಜೀವನದಲ್ಲಿ ಎಂತ ಪ್ರತಿಕೂಲಗಳಿರಲಿ, ಹೋರಾಟಗಳಿರಲಿ, ಇಕ್ಕಟ್ಟುಗಳಿರಲಿ, ದೇವರ ಸಮಯವಾದಾಗ ನಿನಗೆ ಮೇಲೆ ದೇವರೊಂದು ಅಭಿಷೇಕ ಸುರಿಸ್ತಾನೆ. ಅಭಿಷೇಕ ಏನ್ ಮಾಡುತ್ತೆ ಅಂದ್ರೆ ನಿನ್ನನ್ನು ಕಟ್ಟಲ್ಪಟ್ಟಂತ ಎಲ್ಲ ಬಂಧನಗಳಿಂದ, ಹೋರಾಟಗಳಿಂದ ನಿನ್ನನ್ನು ಹೊರಗಡೆ ಕರೆತರುವಂತದಾಗಿದೆ. But the problem with the tribe of Dan is, ಆದ್ರೆ ದಾನ್ ಕುಲಕ್ಕಿರುವ ತೊಂದರೆ ಅಂದರೆ every time they have to do something, they have to ask for permission. ಅವರು ಪ್ರತಿ ಸಾರಿ ಏನಾದರೂ ಮಾಡಬೇಕಾದ್ರೆ ಅನುಮತಿ The ಕೇಳಬೇಕಾಗಿತ್ತು. people have conquered that land so much that anything that takes 2 minutes of their time, they will say,
we need to discuss with committee, we need to discuss with all the elders, and then only we can come. They will drag 2-minute matters into 3 months. ಈಗ 2 ನಿಮಿಷದಲ್ಲಿ ನಡೆಯಬೇಕಾದಂತ ಕೆಲಸ ಏನೇ ಆದ್ರೂ ಸಹ ಅವರು ಅಲ್ಲಿದ್ದಂತ ಕಾರ್ಯಪಾಲಕರ ಸಭೆಗಳಲ್ಲಿ ಅವರ ಅನುಮತಿಯನ್ನು ಕೇಳಬೇಕಾಗಿತ್ತು. 2 ನಿಮಿಷ ನಡೆಯುವ ಕೆಲಸಗಳಿಗೆ 3 ತಿಂಗಳು ಅವರು ಹಿಡಿಯಬೇಕಾಗಿತ್ತು. Can we come forward? ನಾವು ಮುಂದಕ್ಕೆ ಬರಬಹುದಾ? No. ಇಲ್ಲ. Can we worship in the spirit? ನಾವು ಆತ್ಮದಲ್ಲಿ ಆರಾಧನೆ ಮಾಡಬಹುದಾ? No. ಇಲ್ಲ. Can we come out of this place? ಈ ಸ್ಥಳದಿಂದ ಹೊರಗಡೆ ಬರಬಹುದಾ? No. ಇಲ್ಲ. For everything they have to ask permission. ಎಲ್ಲದಕ್ಕೂ ಅವರ ಅನುಮತಿಯನ್ನು ಕೇಳಬೇಕಾಗಿತ್ತು. But God started to see the situation of the tribe of Dan. ದಾನ್ ಕುಲದ ಪರಿಸ್ಥಿತಿಗಳನ್ನು ದೇವರು ನೋಡ್ತಾ ಇದ್ದಾನೆ. God said enough is enough. ದೇವರು ಹೇಳಿದನು ಸಾಕಾಗಿತ್ತು, ಸಾಕಾಗಿದೆ. Now it is time a new generation comes over. ಈಗ ಒಂದು ಹೊಸ ತಲೆಮಾರು ಎದ್ದು ಬರ್ತಾ ಇದೆ. A new generation came forward in the manner of Samson. ಈಗ ಸಿಂಸೋನನು ಎಂದು ಕರೆಯಲ್ಪಡುವ ರೀತಿಯಲ್ಲಿ ಒಂದು ಹೊಸ ತಲೆಮಾರು ಎದ್ದು ಬರ್ತಾ ಇದೆ. And these people tried to do the same thing with the Samson with what they tried with their forefathers. ಈಗ ಪೂರ್ವ ಪಿತೃಗಳ ಬಳಿಯಲ್ಲಿ ಮಾಡಿದ ಅದೇ ಕಾರ್ಯವನ್ನ ಸಿಂಸೋನನ ಬಳಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. They thought that they could do the same trick, that they could put them in the same scheme, the same thing, the same problem, the same trouble, the same circle in which they put Samson's forefathers in. ಈಗ ಪೂರ್ವ ಪಿತೃರಾದಂತ ದಾನ್ ಕುಲದವರನ್ನ ಹಾಕಿದಂತ ಅದೇ ಪರಿಸ್ಥಿತಿಯಲ್ಲಿ ಅದೇ ಬೇಲಿಯಲ್ಲಿ ಸಿಂಸೋನನನ್ನು ಹಾಕೋಣ ಎಂದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. Do you want to get out? ನೀನು ಹೊರಗಡೆ ಹೋಗಬೇಕಾ? You need to have permission. ನಿನಗೆ ಅನುಮತಿ ಬೇಕು. Do you want to heal the sick? ನೀನು ರೋಗಿಯನ್ನು ಸೌಖ್ಯ ಮಾಡಬೇಕಾ? You need permission. ನಿನಗೆ ಅನುಮತಿ ಬೇಕು. You want to do ministry? ನೀನು ಸೇವೆ ಮಾಡಬೇಕಾ? You need the permission. ನಿನಗೆ ಅನುಮತಿ ಬೇಕು. You want to cast demons out? ದುರಾತ್ಮನನ್ನು ಹೊರಗಡೆ You need ಹಾಕಬೇಕಾ? permission. ನಿನಗೆ ಅನುಮತಿ ಬೇಕು. But the gate is so closed. ಆದ್ರೆ ಬಾಗಿಲು ಮುಚ್ಚಲ್ಪಟ್ಟಿದೆ. But the devil does not know ಆದ್ರೆ ಸೈತಾನನಿಗೆ ಗೊತ್ತಿಲ್ಲ that this generation is different. ಆದ್ರೆ ಈ ತಲೆಮಾರು ವ್ಯತ್ಯಾಸಕರವಾದದ್ದು. The power of this generation is different. ಈ ತಲೆಮಾರುಗಳ ಶಕ್ತಿ The ವ್ಯತ್ಯಾಸಕರವಾದದ್ದು. seed of this generation is different. ಈ ತಲೆಮಾರುಗಳ ಬೀಜ ವ್ಯತ್ಯಾಸಕರವಾದದ್ದು. The enemy does not know that there's an anointed one already risen from the tribe of Dan. ಶತ್ರುವಿಗೆ ಗೊತ್ತಿಲ್ಲ ಆ ತಲೆಮಾರಿನಿಂದ ಒಂದು ಅಭಿಷಕ್ತನವನು ಎದ್ದಿದ್ದಾನೆ The ಎಂಬುದಾಗಿ. enemy is still thinking it is the same forefather spirit. ಆ ಶತ್ರು ಚಿಂತೆ ಮಾಡ್ತಾ ಇನ್ನ ಪೂರ್ವ ಪಿತೃಗಳ ಕಾಲದಲ್ಲೇ ಇವರಿದ್ದಾರೆ ಎಂಬುದು. But the enemy is about to understand when the anointed rises up, no gates can hinder that anointed. ಆದ್ರೆ ಆ ಶತ್ರುವಿಗೆ ಗೊತ್ತಿಲ್ಲ ಅಭಿಷಕ್ತನು ಹೇಳುವುದಾದ್ರೆ ಯಾವುದೇ ವಿಧವಾದಂತ ಬಾಗಿಲುಗಳು ಅವನನ್ನು ತಡೆದು ನಿಲ್ಲಿಸೋದಕ್ಕೆ ಆಗೋದಿಲ್ಲ. When Samson came, ಸಿಂಸೋನನು ಬಂದಾಗ they asked, ಅವರು ಕೇಳಿದರು. Samson asked, can I go out? ಸಿಂಸೋನನು ಕೇಳಿದನು ಹೊರಗಡೆ ಹೋಗಬಹುದಾ? No. ಇಲ್ಲ. Can we baptize people? ನಾವು ಜನರನ್ನು ದೀಕ್ಷಾಸ್ನಾನ ಮಾಡಿಸಬಹುದು? No. ಇಲ್ಲ. Can we set people free? ಜನರನ್ನು ಸ್ವಾತಂತ್ರ್ಯ ಮಾಡಬಹುದು? No. ಇಲ್ಲ. Samson saw until he could see. ಸಿಂಸೋನನು ಆತನನ್ನು ನೋಡೋದಕ್ಕೆ ಅವರ ಅನುಮತಿ ಕೊಡ್ತಾ ಇಲ್ಲ. Samson waited until his turn. ಈಗ ಸಿಂಸೋನನು ತನ್ನ ಕಾಲ ಗಟ್ಟದವರೆಗೂ ಅವನು ಕಾಯುತ್ತಾ When ಇದ್ದನು. nothing was taking place forward, ಯಾವುದು ಅದು ಮುಂದೆ ಕಾರ್ಯವನ್ನು ತೆಗೆದುಕೊಳ್ಳದೆ ಇದ್ದಾಗ Samson understood the level of anointing that he was carrying. ಸಿಂಸೋನನು ಅವನು ಹೊಂದಿಕೊಂಡ ಅಭಿಷೇಕದ ಹಂತವನ್ನು ಗ್ರಹಿಸಿಕೊಳ್ಳುತ್ತಾ He ಇದ್ದನು. stopped asking. ಅವನು ಕೇಳೋದನ್ನು ನಿಲ್ಲಿಸಿದನು. They had to come down to a gate. ಅವನು ಬಾಗಿಲ ಹತ್ರ ಬರಬೇಕು. He came down to the gate ಅವನು ಬಾಗಿಲ ಹತ್ರ ಬಂದನು. and he said, enough is enough. ಅವನು ಹೇಳಿದನು ಇದುವರೆಗೂ ಸಾಕಾಗಿರೋದು ಸಾಕಾಯಿತು. Until now I was asking for permission. ಇದುವರೆಗೂ ಅನುಮತಿಯನ್ನು ಕೇಳ್ತಾ ಇದೆ. Until now I was asking for their mercy. ಇದುವರೆಗೂ ಅವರ ಕರುಣೆಯನ್ನು ಕೇಳ್ತಾ ಇದೆ. Until now I was asking and I was abiding all of their laws. ಇದುವರೆಗೂ ಅವರ ಆಜ್ಞೆಗಳಿಗೆಲ್ಲದನ್ನು ವಿಧಿಯನಾಗಿದ್ದೆ. But Samson understood there is a promise. ಆದ್ರೆ ಸಿಂಸೋನನಿಗೆ ಅರ್ಥವಾಯಿತು ಒಂದು ವಾಗ್ದಾನ ಅವನ ಮೇಲಿದೆ. There's a promise given to the tribe of Dan at the time of Jacob. ಯಾಕೋಬನ ಕಾಲದಲ್ಲಿ ಕೊಡಲ್ಪಟ್ಟಂತ ವಾಗ್ದಾನಗಳು ಅವನ ಮೇಲೆ ಇದೆ ಎಂದು ಅರ್ಥವಾಯಿತು. Out of you a judge shall come out. ನಿನ್ನಿಂದ ಒಬ್ಬ ನ್ಯಾಯ ಸ್ಥಾಪಕನು ಎದ್ದು ಬರುವನು. When Samson heard this, he could not stay quiet anymore. ಸಿಂಸೋನನು ಇದನ್ನು ಕೇಳಿದಾಗ ಅವನು ಸುಮ್ಮನೆ ನಿಲ್ಲಲಿಕ್ಕಾಗಲಿಲ್ಲ. The people thought that Samson was coming to ask for permission. ಈಗ ಸಿಂಸೋನನ ಅನುಮತಿಯನ್ನು ಕೇಳಲಿಕ್ಕೆ ಬರ್ತಾ ಇದ್ದಾನೆ ಎಂದು ಚಿಂತೆ ಮಾಡಿದ್ರು. But people did not expect the Samson to come out, lift that gate out and move forward. ಆದ್ರೆ ಸಿಂಸೋನನ ಅನುಮತಿಯನ್ನು ಕೇಳಲಿಲ್ಲ.
ಅವನು ಆ ಹೆಬ್ಬಾಗಿಲುಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅವನ ಮುಂದಕ್ಕೆ ಸಾಗಿದನು. Today let there be a sound of an anointed one coming out of your family. ಇವತ್ತು ನಿಮ್ಮ ಕುಟುಂಬದ ಒಳಗಡೆಯಿಂದ ಒಂದು ಅಭಿಷೇಕದ ಸ್ವರಗಳು Up to ಕೇಳಲ್ಪಡಲಿ. this point you were imprisoned. ಇದುವರೆಗೂ ನೀವು ಸೆರೆಮನೆಯಲ್ಲಿ Up to ಹಾಕಲ್ಪಟ್ಟಿರಿ. this point you were kept in a boundary. ಇದುವರೆಗೂ ನೀವು ಒಂದು ಪ್ರಾಂತ್ಯದಲ್ಲಿ Up ಹಾಕಲ್ಪಟ್ಟಿರಿ. to this point your praise was restricted. ಇದುವರೆಗೂ ನಿಮ್ಮ ಸ್ತುತಿಯು ಅದು ಒಂದು ಷರತ್ತಿನ ಒಳಗಡೆ Up to ಅಡಗಿಸಲ್ಪಟ್ಟಿತು. this point your anointing was restricted. ಇದುವರೆಗೂ ನಿನ್ನ ಅಭಿಷೇಕವಾದ ಒಂದು ಸೆರೆಯಲ್ಲಿ ಹಾಕಲ್ಪಟ್ಟಿತು. For up to this point your forefathers were knocking on that gate. ಇದುವರೆಗೂ ಅಲ್ಲಿ ನಿಮ್ಮ ಪೂರ್ವ ಪಿತೃಗಳ ಬಾಗಿಲನ್ನು ತಟ್ಟುತ್ತಾ ಇದ್ದರು. But now is the time for a new generation to arise. ಆದ್ರೆ ಈಗ ಒಂದು ಹೊಸ ತಲೆಮಾರುಗಳು ಎದ್ದೇಳುವ We ಸಮಯ. are no longer knocking. ಇನ್ನು ಮುಂದೆ ಬಾಗಿಲನ್ನು ತಟ್ಟುವುದಲ್ಲ. We are no longer waiting for their permission. ಇನ್ನು ಯಾವ ಅನುಮತಿಗೆ ಕೇಳತಕ್ಕಂತ ಅವಕಾಶವಿಲ್ಲ. A new generation that moves in the power of God. ದೇವರ ಶಕ್ತಿಯಲ್ಲಿ ಮುಂದಕ್ಕೆ ಸಾಗುವ ತಲೆಮಾರು Am ಹೇಳುತ್ತದೆ. I speaking to any new generation? ಇವತ್ತೊಂದು ಹೊಸ ತಲೆಮಾರುಗಳ ಬಳಿಯಲ್ಲಿ ನಾನು ಮಾತನಾಡಲೆ. Today you are not confined by the limitations that the enemy has put over you, but you're going to break every limitation and you're going to jump out of it. ಇವತ್ತು ನಿನಗೆ ಹಾಕಿದಂತ ಎಲ್ಲ ಪರಿಮಿತಿಗಳನ್ನು ನೀನು ಮುರಿದು ಅಲ್ಲಿಂದ ನೀನು ಹೊರಗಡೆ ಬರಲಿಕ್ಕಾಗಿ The ಹೋಗುತ್ತೆ. same anointing that Paul and Silas moved. ಪೌಲನ ಸೀಲಾಸನು ಚಲಿಸಿದ ಅದೇ That ಅಭಿಷೇಕದಲ್ಲಿ in their imprisonment their gates shook. ಅವರು ಇದ್ದಂತ ಸೆರೆಮನೆಯ ಅಸ್ಥಿವಾರಗಳು When the ಕದಲಲ್ಪಟ್ಟಿತು. anointing came over them, ಅಭಿಷೇಕ ಅವರ ಮೇಲೆ ಇಳಿದು ಬಂದಾಗ they were shackled and they were chained. ಅವರು ಬೆಂದಿಸಲ್ಪಟ್ಟವರಾಗಿದ್ದರು. But when the anointing came, ಅಭಿಷೇಕ ಇಳಿದು ಬಂದಾಗ no gate could hold them in. ಯಾವ ಸೆರೆಮನೆಗಳ ಅಡಿಪಾಯಗಳು ಅವರನ್ನು ಹಿಡಿದಿಡಲಿಕ್ಕಾಗಲಿಲ್ಲ. Hey devil, you might try to imprison me and my family. ಯಾವ ಸೈತಾನನಾಗಲಿ ನಿನ್ನನ್ನಾಗಲಿ ನಿನ್ನ ಕುಟುಂಬನಾಗಲಿ ಹಿಡಿದಿಡಲಿಕ್ಕೆ ಸಾಧ್ಯವಿಲ್ಲ. Oh devil, you don't know the anointing that I'm carrying. ಸೈತಾನನೇ ನಿನಗೆ ಗೊತ್ತಿಲ್ಲ ನಾನು ಹೊರತಿರುವ ಅಭಿಷೇಕ ಎಂತದ್ದು You are ಎಂದು. about to see the anointing that I'm going to carry. ನಾನು ಹೊರತಿರುವ ಅಭಿಷೇಕ ಎಂತದ್ದು ಎಂದು ನೀನು ನೋಡಲಿಕ್ಕಾಗಿ ಬಯಸುತ್ತಿ. Suddenly the angel of the Lord appeared. ತಕ್ಷಣವಾಗಿ ದೇವ ದೂತನು ಇಳಿದನು. The prison walls began to shake. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. They were brought out of the prison cells. ದೇವರು ಅವರನ್ನ ಸೆರೆಮನೆಯ ಬಾಗಿಲಿಂದ ಹೊರಗಡೆ Today ಕರೆತಂದನು. your ministry is going to come out. ಇವತ್ತು ನಿನ್ನ ಸೇವೆ ಹೊರಗಡೆ ಬರ್ಲಿಕ್ಕೆ Today ಹೋಗುತ್ತೆ. your life is going to come ನಿನ್ನ out. ಜೀವಿತ ಹೊರಗಡೆ ಬರ್ಲಿಕ್ಕೆ Your ಹೋಗುತ್ತೆ. future is going to come out. ನಿನ್ನ ಭವಿಷ್ಯ ಹೊರಗಡೆ ಬರ್ಲಿಕ್ಕೆ The ಹೋಗುತ್ತೆ. anointing of your generations is going to come ನಿನ್ನ out. ತಲೆಮಾರುಗಳು ಹೊರಗಡೆ ಬರ್ಲಿಕ್ಕೆ In ಹೋಗುತ್ತೆ. this fasting prayer, you're no longer silenced by the power of the enemy, but you're going to come out. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಮೌನವಾಗಿರೋದಿಲ್ಲ, ನೀನು ಹೊರಗಡೆ ಬರ್ಲಿಕ್ಕಾಗಿ You are ಹೋಗುತ್ತೆ. no longer confined by the political or anything, but you are confined to the power of God. ಇವತ್ತು ಯಾವ ರಾಜಕೀಯ ಒತ್ತಡಕ್ಕೆ ನೀನು ಒಳಪಡೋದಿಲ್ಲ, ಆದ್ರೆ ದೇವರ ಶಕ್ತಿಯ ಪ್ರಸಾರದಲ್ಲಿ ಒತ್ತಡದಲ್ಲಿ ನೀನು ಇರುತ್ತಿ. There's going to be a generation arising in this place who says, silver or gold I have none, but what I give unto you, rise up and walk. ಇವತ್ತು ಒಂದು ತಲೆಮಾರು ಎದ್ದೊಳ್ಳಲಿಕ್ಕಾಗಿ ಹೋಗುತ್ತೆ. ಬೆಳ್ಳಿ ಬಂಗಾರ ನನ್ನ ಬಳಿಯಲ್ಲಿಲ್ಲ, ಆದ್ರೆ ನನ್ನಲ್ಲಿರುವುದನ್ನು ಕೊಡುತ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು Today ಎಂದು. let the generation rise up and walk. ಇವತ್ತು ಆ ತಲೆಮಾರುಗಳು ಎದ್ದು ನಡೆಯಲಿ. When you open your mouth, demonical powers will fall down. ನೀನು ಎದ್ದು ನಡೆಯುವುದಕ್ಕಾಗಿ ಪ್ರಾರಂಭಿಸಿದಾಗ ದುರಾತ್ಮಗಳು ಓಡಿ ಹೋಗುತ್ತದೆ. When you lift up your hands, demonical powers will fall before. ನೀನು ನಡೆಯಲಿಕ್ಕಾಗಿ ಪ್ರಾರಂಭಿಸಿದಾಗ ದುರಾತ್ಮನ ಬಲಗಳು ಕೀಳಡಗುತ್ತದೆ. When you point, the demons will be casted out. ನೀನು ಬೆರಳು ತೋರಿಸಿದಾಗ ದುರಾತ್ಮಗಳು ಬಿಟ್ಟು ಓಡಿ ಹೋಗುತ್ತದೆ. I am not living in the anointing of my forefathers. ನಾನು ಪೂರ್ವ ಪಿತೃಗಳ ಅಭಿಷೇಕದಲ್ಲಿ ನಾನು ಜೀವಿಸುತ್ತಾ ಇಲ್ಲ. This anointing is different. ಈ ಅಭಿಷೇಕ ವ್ಯತ್ಯಾಸಕರವಾದದ್ದು. The power of this anointing is different. ಈ ಅಭಿಷೇಕದ ಶಕ್ತಿ ವ್ಯತ್ಯಾಸಕರವಾದದ್ದು. What I am carrying is different. ನಾನು ಹೊರುತ್ತಾ ಇರುವಂತದ್ದು ವ್ಯತ್ಯಾಸಕರವಾದದ್ದು. For all those people who are looking down on me, ನನ್ನನ್ನು ಕೇಳ್ಮಟ್ಟದಲ್ಲಿ ನೋಡುತ್ತಿರುವ ಎಲ್ಲಾ for ಜನರು, all the people who had no time for me, ಈಗ ನನಗಾಗಿ ಸಮಯ ಕೊಡದಿರುವ ಎಲ್ಲಾ for ಜನರು, all those people who said this is the max that you're going to grow. ಇದು ಇಷ್ಟೇ ನೀನು ಬೆಳೆಯೋದು ಎನ್ನುವಂತ ರೀತಿಯಲ್ಲಿ ನನ್ನನ್ನು ಬೇಲಿ ಹಾಕಿದ ಜನರು. Can I hear the sound of some Samson rising up from this place? ಈ ಸ್ಥಳದಲ್ಲಿ ಸಿಂಸೋನನು ಹೇಳುವ ಶಬ್ದವನ್ನು ಕೇಳಿದಾಗ, That no matter what gates might close in front of me, ನನ್ನ ಮುಂದೆ
ಮುಂದೆ ಎಂತ ದೊಡ್ಡ ಬಾಗಿಲು ಮುಚ್ಚಲ್ಪಟ್ಟಿದ್ದರು. I am going to pick that gate and I'm going to throw and I'm going to move forward. ನಾನು ಆ ಎಲ್ಲ ಗೇಟ್ಗಳನ್ನು ಬಾಗಿಲುಗಳನ್ನು ಒಡೆದು ಬಿಸಾಕಿ ನಾನು ಮುಂದಕ್ಕೆ ಹೋಗುವೆನು. The same power that rose Jesus Christ from the dead is the same power living inside of me. ಯೇಸು ಸ್ವಾಮಿಯನ್ನ ಸತ್ತವರ ಮಧ್ಯದಿಂದ ಎಬ್ಬಿಸಿದ ಅದೇ ಆತ್ಮನು ನಮ್ಮ ಒಳಗಡೆ ಆತನು ವಾಸ ಮಾಡುತ್ತಾ Oh, if you believe ಇದ್ದಾನೆ. it, somebody shout out amen. ಯಾರಾದ್ರೂ ನಂಬೋರಿದ್ರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. The enemy thought that Jesus was old generation. ಯೇಸು ಸ್ವಾಮಿ ಹಳೆ ತಲೆಮಾರಿನವನು ಎಂದು ಚಿಂತೆ ಮಾಡಿದರು. Oh, they tried to imprison him. ಆತನನ್ನ ಸೆರೆಯಲ್ಲಿ ಹಾಕುವುದಕ್ಕೆ ಪ್ರಯತ್ನಿಸಿದರು. As soon as Jesus died, the enemy rejoiced. ಶತ್ರು ಸತ್ತಾಗ ಯೇಸು ಸ್ವಾಮಿ ಸತ್ತಾಗ ಶತ್ರು ಸಂತೋಷ ಪಟ್ಟನು. The enemy thought this is it. ಆ ಶತ್ರು ಚಿಂತೆ ಮಾಡದ ಮುಗಿದೋಯ್ತು ಎಂದು. He's not coming out. ಆತನು ಹೊರಗಡೆ ಬರೋದಿಲ್ಲ. The enemy made sure that the enemy is going to put the 100% effort into making sure that Jesus will not come out. ಯೇಸು ಸ್ವಾಮಿ ಹೊರಗಡೆ ಬರದೆ ಇರುವುದಕ್ಕಾಗಿ 100ರಷ್ಟು ಪ್ರಯತ್ನವನ್ನ ಶತ್ರು ಮಾಡಿದವನಾಗಿದ್ದನು. The biggest and the best seal that they could find at that time was the imperial seal. ಈಗ ಅವರು ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುವ ದೊಡ್ಡ ಮುದ್ರೆ ಅದು ಇಂಪೀರಿಯಲ್ ಮುದ್ರೆ. The enemy put the imperial seal to the tomb of Jesus. ಈಗ ಯೇಸು ಸ್ವಾಮಿಯ ಸಮಾಧಿಯ ಬಾಗಿಲುಗಳಿಗೆ ಇಂಪೀರಿಯಲ್ ಮುದ್ರೆಯನ್ನು ಹಾಕಿದರು. But one thing that the enemy did not know is this anointing is different. ಆದರೆ ಶತ್ರುವಿಗೆ ಗೊತ್ತಿಲ್ಲ ಈ ಅಭಿಷೇಕ ವ್ಯತ್ಯಾಸಕರವಾದದ್ದು. When resurrection power comes, ಪುನರುತ್ಥಾನದ ಶಕ್ತಿ ಬಂದಾಗ no matter what imperial seal it might be, ಈಗ ಎಂತ ಇಂಪೀರಿಯಲ್ ಮುದ್ರೆ ಅದಾಗಿರುವುದಾದರೂ the same power that rose Christ Jesus from the dead is living in me. ಯೇಸು ಸ್ವಾಮಿಯನ್ನ ಸತ್ತವರ ಮಧ್ಯದಿಂದ ಎಬ್ಬಿಸಿದ ಅದೇ ಆತ್ಮನು ಅವನು ನನ್ನ ಒಳಗಡೆ ವಾಸಿಸುತ್ತಾ ಇದ್ದಾನೆ. The enemy underestimated the anointing that Jesus carried. ಯೇಸು ಸ್ವಾಮಿ ಹೊತ್ತು ಸಾಗುತ್ತಿರುವಂತ ಅಭಿಷೇಕವನ್ನ ಶತ್ರು ಆತನು ಚಿಕ್ಕದಾಗಿ The ಪರಿಗಣಿಸಿದನು. enemy thought that the imperial seal is going to hinder Jesus behind. ಈಗ ಶತ್ರು ಚಿಂತೆ ಮಾಡಿದ ಯೇಸು ಸ್ವಾಮಿ ಹೊರತಿರುವ ಅಭಿಷೇಕವನ್ನ ಇಂಪೀರಿಯಲ್ ಮುದ್ರೆಯಿಂದ ಹಾಕಿರುತ್ತದೆ. Roman government thought it is done. ರೋಮನ್ ಸರ್ಕಾರದವರು ಚಿಂತೆ ಮಾಡಿದ್ರು ಮುಗಿದೋಯ್ತು. But when the anointed walks, ಆದ್ರೆ ಅಭಿಷಕ್ತನು ನಡೆದಾಗ gates will fly. ಈಗ ಬಾಗಿಲುಗಳು ಅದು ಹೊರಗಡೆ ಹೋಗುತ್ತದೆ. Prison cells will open. ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಡುತ್ತದೆ. When the anointed walks, ಅಭಿಷಕ್ತನು ನಡೆದಾಗ it might seem like it is dead. ಅದು ಸತ್ತು ಹೋಗಿದೆ ಎನ್ನುವಂತ ಅನುಭವ They ಆಗಿರಬಹುದು. might put a big stone over it. ಅದರ ಮೇಲೆ ಒಂದು ದೊಡ್ಡ ಬೇಲಿಯನ್ನು ಹಾಕಿರಬಹುದು, ಕಲ್ಲನ್ನು They ಉಳಿಸಿರಬಹುದು. might put imperial seal over it. ಅದರ ಮೇಲೆ ಒಂದು ದೊಡ್ಡ ಇಂಪೀರಿಯಲ್ ಮುದ್ರೆ ಹಾಕಿರಬಹುದು. But when the anointed walks, ಆದ್ರೆ ಅಭಿಷಕ್ತನು ನಡೆದಾಗ this stone will automatically roll ಈ away. ಕಲ್ಲುಗಳು ಉರುಳಲ್ಪಡುತ್ತದೆ. Oh, today what the enemy does not know is ಇವತ್ತು- you and I are carrying this anointing. ಆದ್ರೆ ಶತ್ರುವಿಗೆ ಗೊತ್ತಿಲ್ಲ ಇವತ್ತು ನಾವು ನೀವು ಈ ಅಭಿಷೇಕವನ್ನ ಹೊರುತ್ತಾ ಇದ್ದೇವೆ. Today our church will step into the time of the book of Acts once ಈಗ again. ಈ ನಮ್ಮ ಸಭೆ ಅಪೊಸ್ತಲರ ಕೃತ್ಯಗಳ ಕಾಲಘಟ್ಟಕ್ಕೆ ನಮ್ಮ ಸಭೆ ಪ್ರವೇಶಿಸುತ್ತದೆ. You and I will step into the time of the book of Acts once again. ಅಪೊಸ್ತಲರ ಕೃತ್ಯಗಳ ಕಾಲಘಟ್ಟಕ್ಕೆ ನಾವು ನೀವು ಪ್ರವೇಶಿಸುತ್ತೇವೆ. Where the Spirit of God moves freely. ಆತ್ಮನು ಸ್ವತಂತ್ರವಾಗಿ ಚಲಿಸುತ್ತಾನೆ. Where blind eyes will open. ಕುರುಡು ಕಣ್ಣುಗಳು ತೆರೆಯಲ್ಪಡುತ್ತದೆ. Deaf ears will open. ಕಿವುಡು ಕಿವಿಗಳು ತೆರೆಯಲ್ಪಡುತ್ತದೆ. Cripple will jump up and walk. ಕುಂಟರು ಎದ್ದು ನಡೆದಾಡುತ್ತಾರೆ. Today dumb will start to speak once again. ಇವತ್ತು ಮೂಕರು ಮಾತನಾಡುತ್ತಾರೆ. Oh, it is a different kind of anointing. ಇದು ಒಂದು ವ್ಯತ್ಯಾಸಕರವಾದ It is not the ಅಭಿಷೇಕ. same anointing. ಅದು ಇಂದಿನ ಕಾಲದ ಅಭಿಷೇಕವಲ್ಲ. Today somebody from the people of the tribe of Dan come out of your boundaries, come out of your circumstances and praise God. ಇವತ್ತು ದಾನ್ ಕುಲದಿಂದ ಯಾರಾದ್ರೂ ಎದ್ದು ಹೊರಗಡೆ ಬಂದು ಇವತ್ತು ಅಭಿಷಕ್ತರಾಗಿ ಮಾರ್ಪಡಿರಿ. Today whatever the imprisonment that the enemy has put over you, ಇವತ್ತು ನಿನ್ನ ಜೀವನದಲ್ಲಿ ಎಂತ ಸರಿಯ ಅನುಭವಗಳನ್ನು ಹಾಕಿರಬಹುದು. you've been crying for a long time. ಅನೇಕ ವರ್ಷಗಳಿಂದ ಪ್ರಯತ್ನ You've ಮಾಡುತ್ತಾ been in ಇರಬಹುದು. tears for a long time. ಅನೇಕ ದಿವಸಗಳಿಂದ ಅಳುತ್ತಾ You've ಇರಬಹುದು. been struggling for a long time. ಅನೇಕ ವರ್ಷಗಳಿಂದ ಕಷ್ಟಪಡುತ್ತಾ ಇರಬಹುದು. But the same power that rose Christ Jesus ಯೇಸು ಸ್ವಾಮಿಯನ್ನ ಸತ್ತವರ ಮಧ್ಯದಿಂದ ಎಬ್ಬಿಸಿದ ಅದೇ ಆತ್ಮನು lives in me.
ಆತನು ನನ್ನಲ್ಲಿ ಇದ್ದಾನೆ, lives in me. ಆತನು ನನ್ನಲ್ಲಿ How ಇದ್ದಾನೆ. many of you say it lives in me? ಎಷ್ಟು ಜನ ಹೇಳ್ತೀರಾ ನನ್ನಲ್ಲಿ ಅದೇ ಎಂದು? When you open your mouth, ನಿನ್ನ ಬಾಯಿಯನ್ನು ತೆರೆದಾಗ miracles will take place. ಅದ್ಭುತಗಳು ನಡೆಯುತ್ತದೆ. When you speak, ನೀನು ಮಾತನಾಡಿದಾಗ situations will change. ಸಂದರ್ಭಗಳು ಬದಲಾಗುತ್ತದೆ. When you move, ನೀನು ಮಾತನಾಡಿದಾಗ closed doors will open. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯುತ್ತದೆ. When you move, ನೀನು ಚಲಿಸಿದಾಗ cities will open up. ಪಟ್ಟಣದ ಬಾಗಿಲುಗಳು When ತೆರೆಯಲ್ಪಡುತ್ತದೆ. you move, ನೀನು ಚಲಿಸಿದಾಗ nations will open up. ದೇಶದ ಬಾಗಿಲುಗಳು No ತೆರೆಯಲ್ಪಡುತ್ತದೆ. Roman government, no imperial seal is going to hold you down, because the anointing that moves through you will break every yoke. ಈಗ ರೋಮನ್ ಸರ್ಕಾರದ ಯಾವ ಅಧಿಕಾರಗಳು ನಿನ್ನನ್ನು ತಡೆದು ನಿಲ್ಲಿಸಲಿಕ್ಕಾಗೋದಿಲ್ಲ. ಕಾರಣವೇನೆಂದ್ರೆ ನಿನ್ನ ಮೇಲಿರುವ ಅಭಿಷೇಕದ ನುಂಗಗಳನ್ನು ಮುರಿಯುತ್ತದೆ. The people, the enemy did not expect Samson to come out. ಈಗ ಸಿಂಸೋನನ್ನು ಹೊರಗಡೆ ಬರುವುದಕ್ಕೆ ಜನ ನಿರೀಕ್ಷಿಸಲಿಲ್ಲ. But when Samson came out, ಸಿಂಸೋನನ್ನು ಹೊರಗಡೆ ಬಂದಾಗ he brought foxes with him. ಆತನ ಸಂಗಡ ನರಿಗಳನ್ನು ಹೊತ್ತು ತಂದನು. If this fox ಈ ನರಿಗಳು is been lit by that fire properly, ಬೆಂಕಿ ಸರಿಯಾಗಿ ಹಚ್ಚಲ್ಪಟ್ಟರೆ, wherever this fox go, ಈ ನರಿಗಳು ಎಲ್ಲೆಲ್ಲಿ ಹೋಗುತ್ತದೋ the fire will spread. ಅಲ್ಲೆಲ್ಲ ಬೆಂಕಿ ಹಬ್ಬಲ್ಪಡುತ್ತದೆ. Let me tell that once again. ನಾನು ಮತ್ತೊಂದು ಆವರ್ತಿ ಹೇಳುತ್ತೇನೆ. Samson came out of the boundary bringing fox. ಈಗ ಸಿಂಸೋನನು ತಾನು ತನ್ನ ಪ್ರಾಂತ್ಯಗಳನ್ನು ದಾಟಿಕೊಂಡು ನರಿಯನ್ನು ತರುತ್ತಾ ಇದ್ದಾನೆ. He tied one fox to another. ಆ ನರಿಗಳನ್ನು ಒಂದು ಬಾಲಕ್ಕೆ ಮತ್ತೊಂದು ಬಾಲವನ್ನು ಸೇರಿಸಿದನು. Put a torch in the middle of them. ಅವರ ಮಧ್ಯದಲ್ಲಿ ಪಂಚನ್ನು ಹಾಕಿದನು. And set them into the fields of the enemy. ಶತ್ರುವಿನ ಹೊಲಕ್ಕೆ ಆತನು ಕಳಿಸಿದನು. This fire did not extinguish. ಈ ಬೆಂಕಿ ಹಾರು ಹೋಗಲಿಲ್ಲ. This fire spread. ಈ ಬೆಂಕಿ ಹಬ್ಬಲಿಕ್ಕೆ ಪ್ರಾರಂಭಿಸಿತು. The Holy Spirit fire that is inside of you, ನಿನ್ನ ಒಳಗಡೆ ಇರುವ ಪವಿತ್ರಾತ್ಮನ ಬೆಂಕಿ, when you're coming out, ನೀನು ಹೊರಗಡೆ ಬಂದಾಗ it will never go down. ಅದು ಎಂದಿಗೂ ಕೆಳಗಡೆ ಹೋಗೋದಿಲ್ಲ. It will spread. ಅದು ಹಬ್ಬುತ್ತದೆ. It will spread to your family. ಅದು ನಿನ್ನ ಕುಟುಂಬಗಳಿಗೆ ಹಬ್ಬುತ್ತದೆ. It will spread to your house. ಅದು ನಿನ್ನ ಮನೆಗಳಿಗೆ ಹಬ್ಬುತ್ತದೆ. It will spread to your city. ಅದು ನಿನ್ನ ಪಟ್ಟಣಗಳಿಗೆ It will ಹಬ್ಬುತ್ತದೆ. spread to your neighbors. ಅದು ನಿನ್ನ ನೆರೆಹೊರೆಯವರಿಗೆ It ಹಬ್ಬುತ್ತದೆ. will spread like wildfire throughout your city and your nation. ಇಂದಿನ ಇಡೀ ದೇಶಗಳಿಗೆ ಅದೊಂದು ದೊಡ್ಡ ಕಾಡ್ಗಿಚ್ಚಿನ ಹಾಗೆ ಹಬ್ಬುತ್ತದೆ. The revival fire, when the anointed comes out, will not extinguish, but it will spread. ಅಭಿಷಕ್ತನು ಬಂದಾಗ ಬೆಂಕಿ ಆರು ಹೋಗೋದಿಲ್ಲ, ಬೆಂಕಿ ಹಬ್ಬಲ್ಪಡುತ್ತದೆ. Today, how many anointed are in this place? ಈ ಸ್ಥಳದಲ್ಲಿ ಎಷ್ಟು ಜನ ಅಭಿಷಕ್ತರಿದ್ದೀರಾ? Stand up in your place. ಎದ್ದು ನಿಂತುಕೊಳ್ಳ್ರಿ. Lift up your voices and begin to praise Him. ಶಬ್ದ ತೆಗೆದು ಪ್ರಾರ್ಥಿಸುವುದಕ್ಕಾಗಿ Because ಪ್ರಾರಂಭಿಸಿರಿ. we are going to carry something special this morning. ಈ ಮುಂಚಾನೆ ವೇಳೆಯಲ್ಲಿ ಶಕ್ತವಾದದ್ದನ್ನು ನೀವು ಹೊತ್ತುಕೊಂಡು We are ಸಾಗುತ್ತೀರಿ. going to carry something supernatural. ನಿನ್ನ ಜೀವನದಲ್ಲಿ ಅಸಾಧಾರಣವಾದದ್ದು ಹೊತ್ತು ನಡೆಯುತ್ತೀರಿ. Today, what was meant for others, God is switching His hand to your favor. ಉಳಿದವರಿಗೆ ಇದ್ದಿದ್ದು ದೇವರು ನಿನಗಾಗಿ ದೇವರು ಕೊಡುತ್ತಾ ಇದ್ದಾನೆ. The blessing that was intended for others, God is switching it over to you. ಈಗ ಮತ್ತೊಬ್ಬರಿಗುಳ್ಳಂತ ಆಶೀರ್ವಾದವನ್ನು ದೇವರು ನಿನಗಾಗಿ ತಿರುಗಿಸಿ ಬಿಡುತ್ತಾ That ಇದ್ದಾನೆ. special anointing that was reserved for others, ಮತ್ತೊಬ್ಬರಿಗಾಗಿ ಇಡಲ್ಪಟ್ಟ ಅಭಿಷೇಕವು it has been transferred to you. ಅದು ನಿಮಗಾಗಿ ಕೊಡಲ್ಪಡುತ್ತಾ ಇದೆ. You who have been waiting, ಕಾಯ್ತಾ ಇರುವಂತ you who ನೀನು, have been waiting for your time to come, ಈಗ ನಿನ್ನ ಸಮಯ ಬರಲಿ ಎಂದು ಕಾಯ್ತಾ ಇರುವಂತ ನೀನು, you're going to step out of your boundary. ನಿನ್ನ ಪ್ರಾಂತ್ಯವನ್ನು ದಾಟಿ ಹೊರಗಡೆ ಬರುತ್ತೆ. This morning, ಈ ಬೆಳಗ್ಗೆ let me prophesy over each and every one of you. ಇಲ್ಲಿರುವಂತ ಪ್ರತಿಯೊಬ್ಬರನ್ನು ನೋಡಿ ಪ್ರವಾದಿಸುತ್ತೇನೆ. You're going to come out. ನೀನು ಹೊರಗಡೆ ಬರುತ್ತಿ. Out of every limitation. ಎಲ್ಲಾ ಪರಿಮಿತಿಗಳ ಮಧ್ಯದಲ್ಲಿ. I said every limitation. ನಾನು ಹೇಳಿದೆ ಎಲ್ಲಾ ಪರಿಮಿತಿಗಳ ಮಧ್ಯದಲ್ಲಿ. Be the limitation put by your family, your friends, your relatives. ನಿನ್ನ ಕುಟುಂಬದವರು, ನಿನ್ನ ಸಂಬಂಧಿಕರು ಹಾಕಲ್ಪಟ್ಟ ಎಲ್ಲಾ ಪರಿಮಿತಿಗಳನ್ನು ದಾಟಿ. Be the limitation put by the enemy over you. ನಿನ್ನ ಮೇಲೆ ಶತ್ರು ಹಾಕಿದ ಎಲ್ಲಾ ಪರಿಮಿತಿಗಳನ್ನು This morning, ಈ ಮುಂಚಾನೆ you're ವೇಳೆಯಲ್ಲಿ going to come out. ನೀನು ಹೊರಗಡೆ ಬರುತ್ತಿ. You're going to come out. ನೀನು ಹೊರಗಡೆ ಬರುತ್ತಿ. If you believe it, lift up your hands and begin to speak in tongues. ನೀವು ಅದನ್ನು ನಂಬರು ಮಾತ್ರ ಎರಡು ಕೈಗಳನ್ನು ಮೇಲೆತ್ತಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ.
Today let the sound of the tribe of Dan be resonated in this place. ಎದ್ದೇಳಲ್ಪಡತಕ್ಕಂತ ಅನುಭವಗಳು ಈ ಬೆಳಗಿನ ಜಾವದಲ್ಲಿ ಉಂಟಾಗಲಿ. Oh, arise Dan. ದಾನೇ ಎದ್ದೇಳು. Arise Dan. ದಾನ್ ಕುಲವೇ ಎದ್ದೇಳು. It is your time. ಇದು ನಿನ್ನ ಸಮಯ. Many people look down on you. ಅನೇಕ ಜನರು ನಿನ್ನನ್ನು ಕೆಳಮಟ್ಟದಲ್ಲಿ ನೋಡಿದರು. Many people thought that you are not worthy to come up to the leadership. ಅನೇಕರು ನಿನ್ನ ನಾಯಕತ್ವಕ್ಕೆ ಬರಲಿಕ್ಕೆ ಯೋಗ್ಯನಲ್ಲ ಎಂದು ನಿನ್ನ ಕುರಿತಾಗಿ ನೋಡಿರಬಹುದು. But I say it is your time right now. ಆದರೆ ನಾನು ಹೇಳುತ್ತೇನೆ ಇದು ನಿನ್ನ ಸಮಯ. Come out. ಹೊರಗಡೆ ಬಾ. Come out. ಹೊರಗಡೆ ಬಾ. Come out. ಹೊರಗಡೆ ಬಾ. Randalamana khadadara sethela baraba. Everybody begin to speak in tongues. ಎಲ್ಲರ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಿರಿ. The Spirit of God is moving. ಆತ್ಮನು ಇದರ ಮಧ್ಯದಲ್ಲಿ ಚಲಿಸುತ್ತಾ The ಇದ್ದಾನೆ. Spirit of God is moving. ಆತ್ಮನು ಇದರ ಮಧ್ಯದಲ್ಲಿ ಚಲಿಸುತ್ತಾ Heaven ಇದ್ದಾನೆ. is opening. Oh, heaven is opening up. ಪರಲೋಕ ನಿನಗಾಗಿ ತೆರೀತಾ ಇದೆ. Shendela barakhadadara baraba. You're going to come out with an anointed in you. ನೀನು ಒಂದು ಅಭಿಷೇಕವನ್ನು ಹೊತ್ತುಕೊಂಡು ಹೊರಗಡೆ ಬರುತ್ತಿ. Shatala barabara khadadara baraba. ರೇಖೆದೆಲೆರೆ ಶಾದಲ ರಖದನ Thala barakhadadara baraba. Shamdala barakhadadara ba. ರೇ ಮನರ For every spirit of the enemy that tried to hinder you down, ನಿನ್ನನ್ನು ಕೆಳಗಡೆ ಹಾಕುವುದಕ್ಕೆ ಪ್ರಯತ್ನಿಸಿದ ಎಲ್ಲ ಶತ್ರುವಿನ ಕಾಟಗಳು. look at the enemy and say, I have a promise. ಇವತ್ತು ಕೂಗಿ ಹೇಳ್ರಿ, ನನ್ನ ಮೇಲೆ ಒಂದು ವಾಗ್ದಾನ I ಇದೆ. have a promise. ನನ್ನ ಮೇಲೆ ಒಂದು ವಾಗ್ದಾನ ಇದೆ. And it is for those family who are conquered. ಇವತ್ತು ಸ್ವಾಧೀನವಾಗಲ್ಪಟ್ಟ ಕುಟುಂಬಗಳು, For the families that have been destroyed. ಇವತ್ತು ನಾಶನಕ್ಕೆ ಒಳಗಾದ For the ಕುಟುಂಬಗಳು, family that has no hope. ನಿರೀಕ್ಷೆ ಇಲ್ಲದಿರುವ ಕುಟುಂಬಗಳು, The angel of the Lord is appearing to you. ಈಗ ದೇವದೂತನು ನಿನಗೆ ಪ್ರತ್ಯಕ್ಷನಾಗ್ತಾ It ಇದ್ದಾನೆ. is the angel of the Lord that appears to you. ದೇವದೂತನು ನಿನಗೆ ಪ್ರತ್ಯಕ್ಷನಾಗುತ್ತಾ ಇದ್ದಾನೆ. Today in the places that you are, ಇವತ್ತು ನೀನು ಆಗಿರುವ ಸ್ಥಳದಲ್ಲಿ the angel of the Lord will appear unto you. ದೇವದೂತನು ನಿನಗೆ ಪ್ರತ್ಯಕ್ಷನಾಗುವನು. Ramdala badagadadara shathara balabaraba. Kothola managadadara ba. Shamdala khadadara. Something new. ಹೊಸ ಕಾರ್ಯಗಳು, Something new. ಹೊಸ A ಕಾರ್ಯಗಳು, new generation. ಹೊಸ ತಲೆಮಾರುಗಳು, A generation that ತಲೆಮಾರುಗಳು, moves in the power of God. ದೇವರ ಆತ್ಮನಲ್ಲಿ ಚಲಿಸುವ A ತಲೆಮಾರುಗಳು, generation that defies all enemies' cry ಶತ್ರುವಿನ ಎಲ್ಲ ತಂತ್ರಗಳನ್ನು ಮುರಿದು ಬಿಡುವ ತಲೆಮಾರುಗಳು is arising from this place. ಈ ಸ್ಥಳದಲ್ಲಿ ಹೇಳುತ್ತಾ ಇದೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಇಂದು ಕೇಳಲ್ಪಟ್ಟಂತ ವಾಕ್ಯಗಳನ್ನು ಧ್ಯಾನಿಸುತ್ತಾ, ದೇವರ ಪವಿತ್ರಾತ್ಮನು ಈ ಉಪವಾಸದ 4ನೇ ಸೆಷನ್ ಅಲ್ಲೂ ತನ್ನ ಸಂಕಲ್ಪವನ್ನು ಪ್ರಕಟಪಡಿಸಿ ಮಾತನಾಡಿದ ಹಾಗೆ, ಯಾಕೋಬನ ಕಾಲದಲ್ಲಿ ಮುಂದೆ ಜನಿಸಲಿಕ್ಕಿದ್ದಂತ ಸಂತತಿಯಾದಂತ ದಾನ್ ಕುಲದಲ್ಲಿ ಸಂಸೋನನ ಕುರಿತು ನುಡಿಯಲ್ಪಟ್ಟ ಹಾಗೆ, ವ್ಯಾಜ್ಯಗಳನ್ನು ಪರಿಹರಿಸಿ ತನ್ನ ಜನರಿಗೆ ಜಯವನ್ನ ತಂದು ಕೊಡುವಂತ ಒಂದು ತಲೆಮಾರಿನ ಕುರಿತು ದೇವರು ನುಡಿದ ಹಾಗೆ, ಆ ಸಮಯವಾದಾಗ ತನ್ನ ದೂತನನ್ನ ಇಳಿಸಿ ತನ್ನ ಮಾತುಗಳು ನುಡಿದ ಹಾಗೆ ನೆರವೇರತಕ್ಕಂತೆ ತನ್ನ ವಾಗ್ದಾನಗಳನ್ನು ದೇವರು ನೆರವೇರಿಸಿದ ಹಾಗೆ, ಈ ಅಂತ್ಯಕಾಲದ ಕಡೆ ದಿವಸಗಳಿಗೆ ನಮ್ಮ ಕುರಿತು, ನಮ್ಮ ಸಭೆಯ ಕುರಿತು, ನಮ್ಮ ತಲೆಮಾರಿನ ಕುರಿತು ಸಭೆಯಲ್ಲಿ ದೇವರು ಎಬ್ಬಿಸಲಿಕ್ಕಿರುವಂತ ಒಂದು ಅಂತ್ಯಕಾಲದ ಸೇವೆಗಾಗಿರುವಂತ ಒಂದು ಸೈನ್ಯದ ಕುರಿತು ಈ ದಿನದಲ್ಲಿ ಮತ್ತೊಮ್ಮೆ ದೇವರು ದೃಢಪಡಿಸಿ, ಆ ಸಮಯವಾಯಿತು, ಸಭೆ ಎದ್ದೇಳುವ ಸಮಯವಾಯಿತು, ಅಭಿಷಕ್ತರು ಹೊರಡುವ ಸಮಯವಾಯಿತು, ಪಟ್ಟಣಗಳನ್ನು ಸ್ವಾಧೀನ ಮಾಡುವ ಸಮಯವಾಯಿತು. ಇದುವರೆಗೂ ಅಡಗಿಸಿದಂತ, ಇದುವರೆಗೂ ಅಲಕ್ಷ್ಯವಾಗಿ ಕಂಡಂತ ಆ ಫಿಲಿಷ್ಟ ಶಕ್ತಿಗಳನ್ನು ಅಡಗಿಸಿ, ಯಾರು ಇದುವರೆಗೂ ಆಳ್ವಿಕೆ ನಡೆಸಿದಂತ ಆ ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರವನ್ನು ಹೊಂದಿದವರಾಗಿ, ಆಳ್ವಿಕೆ ಮಾಡುವವರಾಗಿ ದೇವರ ಅಭಿಷಕ್ತರು ಹೇಳುವಂತ ಸಮಯವಾಗಿದೆ ಎಂಬುದಾಗಿ ಮತ್ತೊಮ್ಮೆ ದೇವರ ಆತ್ಮನ ಉಪವಾಸದಲ್ಲಿ ಪ್ರಕಟಪಡಿಸಿದಂತ ಆಲೋಚನೆಗಾಗಿ ಕೈಗಳನ್ನು ತಟ್ಟುತ್ತಾ, ಕರ್ತನೇ ಆ ಅಧಿಕಾರದಿಂದ ಸಭೆಯನ್ನ ತುಂಬಿಸು, ಅಭಿಷಕ್ತರನ್ನ ತುಂಬಿಸು. ಒಬ್ಬೊಬ್ಬರು ಬಲಗೊಳ್ಳಲಿ, ಸೋತವನು ತ್ರಾಣದೊಂದಿಗೆ ಎದ್ದು ಬರತಕ್ಕಂತೆ, ನಿರ್ಬಲನು ಬಹುಬಲದೊಂದಿಗೆ ಎದ್ದು ಬರತಕ್ಕಂತೆ, ಬಲಹೀನನು ಶೂರನಾಗಿ ಎದ್ದು ಬರತಕ್ಕಂತೆ
ಒಂದೊಂದು ಕುಟುಂಬಗಳಲ್ಲಿ, ಒಂದೊಂದು ಅಭಿಷಕ್ತರುಗಳಲ್ಲಿ, ಒಂದೊಂದು ಸೇವಕ ಸೇವಕಿಯರಲ್ಲಿ, ಒಂದೊಂದು ಕರ್ತನೆ ಸಭೆಯ ವಿಂಗುಗಳಲ್ಲಿರುವಂತ ಒಂದೊಂದು ಕರ್ತನಿನ ದಾಸ ದಾಸಿಯರ ಮೇಲೆ ಅಂತ್ಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು ಎಂದು ಹೇಳಿದೆಯಲ್ಲ. ಈ ದಿನದಲ್ಲೂ ನಾವು ಪ್ರಾರ್ಥಿಸುತ್ತಿದ್ದೇವೆ, ನಿನ್ನ ದೊಡ್ಡ ಅಭಿಷೇಕದ ಮಳೆ ಈ ದಿನಗಳಲ್ಲಿ ಸುರಿಯಲಿ ಕರ್ತನೆ. ಅವರಲ್ಲಿ ಬಲಹೀನನು ಒಬ್ಬನು ಇರಲಿಲ್ಲ ಎಂದು ಹೇಳಲ್ಪಟ್ಟ ಹಾಗೆ ಇವತ್ತು ನಾವು ಪ್ರಾರ್ಥಿಸುತ್ತಿದ್ದೇವೆ, ಎಲ್ಲ ಬಲಹೀನರು ಬಲದೊಂದಿಗೆ ಎದ್ದು ಹೇಳಲಿ. ಯೇಸುವಿನ ನಾಮದಲ್ಲಿ ಬಲಹೀನತೆಯನ್ನು ತರುವಂತ, ಹಿಂಜರಿವಿಕೆಯನ್ನು ತರುವಂತ ಸಭೆಯಲ್ಲಿ ಕರ್ತನೆ ಅಭಿಷಕ್ತರು, ಸೇವಕರುಗಳು, ವಿಶ್ವಾಸಿಗಳು ಆಸಕ್ತಿಯಿಂದ ದೇವರ ರಾಜ್ಯಕ್ಕಾಗಿ ತವಕದಿಂದ ಮುನ್ನುಗ್ಗುವಾಗ ಅದನ್ನು ಅಡ್ಡಿಪಡಿಸುವಂತ, ಅಭ್ಯಂತರ ಪಡಿಸುವಂತ ಎಲ್ಲ ಸೈತಾನನ ಕೆಲಸಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಸುವಾರ್ತೆಯ ಕರ್ತನೆ ಸೇವೆಯ ಪ್ರಾಂತ್ಯ ವಿಸ್ತಾರವಾಗಲಿ. ಅಭಿಷಕ್ತರುಗಳ ಸಂಖ್ಯೆ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿಯಾಗಲಿ ಸ್ವಾಮಿ. ಗುಂಪು ಗುಂಪಾಗಿ ಆತ್ಮಗಳನ್ನು ಆದಾಯ ಮಾಡತಕ್ಕಂತೆ, ನಿನ್ನ ರಾಜ್ಯವನ್ನು ಸ್ಥಾಪಿಸತಕ್ಕಂತೆ ಈ ಉಪವಾಸದ ನಾವು ಪ್ರಾರ್ಥಿಸುತ್ತಿದ್ದೇವೆ. ಒಂದು ಸ್ವಾತಂತ್ರ್ಯ ಉಂಟಾಗಲಿ, ಒಂದು ರಿಲೀಸ್ ಉಂಟಾಗಲಿ ಕರ್ತನೆ. ಎಲ್ಲ ತಡೆಗಳನ್ನು ಮುರಿದು ಅಂದು ದಾನ್ ಕುಲದಲ್ಲಿ ಕರ್ತನೆ ಸಂಸೋನನನ್ನು ಎಬ್ಬಿಸಿ ನಷ್ಟವಾದಂಥದ್ದನ್ನು ವಾಪಸ್ ಪಡೆದ ಹಾಗೆ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಯೇಸು ಕ್ರಿಸ್ತನನ್ನ ಸತ್ತವರುಗಳಿಗಿಂದ ಎಬ್ಬಿಸಿದಂತ ಅದೇ ಆತ್ಮನನ್ನ, ಅದೇ ಶಕ್ತಿಯನ್ನ ನಮ್ಮಲ್ಲಿ ನೀನು ಇರಿಸಿರೋದ್ರಿಂದ ಈ ದಿನಗಳಲ್ಲಿ ಒಬ್ಬೊಬ್ಬರು ಬಲದೊಂದಿಗೆ ಎದ್ದು ಪ್ರಕಾಶಿಸಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಈ ಸೆಷನ್ ಅಲ್ಲಿ ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಆಶೀರ್ವದಿಸಿ, ನಿನ್ನ ಹೊಸ ಅಭಿಷೇಕದಿಂದ, ಕೃಪೆಯಿಂದ, ಬಲದಿಂದ ತುಂಬಿಸೋದಕ್ಕಾಗಿ ಸ್ತೋತ್ರ. ಆಲಯದಲ್ಲಿ ಬಂದವರು, ಆನ್ಲೈನ್ಗಳಲ್ಲಿ ಕೂಟದಲ್ಲಿ ಪಾಲ್ಗೊಂಡಂತ ಎಲ್ಲರನ್ನ ನೀನು ಆಶೀರ್ವದಿಸು, ಎಲ್ಲರ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟು ಮಾನಿಸು ಎಂದು ನಾವು ಪ್ರಾರ್ಥಿಸಿದ್ದೇವೆ. ಒಂದು ಮಾತಿನಲ್ಲಿ ಕರ್ತನೆ ಈ ದಿನ ಕರ್ತನೆ ತುಂಬಲಿಕ್ಕಿರುವಂತ ಆ ಪ್ರಾರ್ಥನೆಯ ಎಣ್ಣೆಗಾಗಿ ನಾವು ಸ್ತೋತ್ರ ಮಾಡುತ್ತೇವಪ್ಪ. ಅದನ್ನು ಅನೇಕ ಜನರು ನಿರೀಕ್ಷೆಯಿಂದ ಬಂದು ನಾಳೆ ಕರ್ತನೆ ಆಲಯದಲ್ಲಿ ಬಂದು ಅದನ್ನು ತೆಗೆದುಕೊಂಡು ಹೋಗುವಾಗ ಇಲ್ಲಿ ಪ್ರಾರ್ಥಿಸಿದಂತ, ಆಲಯದಲ್ಲಿ ಇಳಿದು ಬಂದಂತ ಈ ಮಹಿಮೆ, ಈ ಅಭಿಷೇಕ, ಈ ಬಿಡುಗಡೆಯ ಶಕ್ತಿ ಹೊರಟು ವ್ಯಕ್ತಿಗಳನ್ನ, ಕುಟುಂಬಗಳನ್ನ ಬಿಡುಗಡೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲರ ಪ್ರಾರ್ಥನೆಗಳಿಗೂ ಬಿಡುಗಡೆಯನ್ನು ಕೊಡು ಸ್ವಾಮಿ, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಕೈಗೆಳತಿ ಬಹಳ ನಿರೀಕ್ಷೆಯಿಂದ, ನಂಬಿಕೆಯಿಂದ, ಸಂತೋಷವಾಗಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಒಂದೊಂದು ಸೆಷನ್ಗಳಲ್ಲೂ ದೇವರು ಪ್ರಭಾವದಿಂದ ಅಧಿಕ ಪ್ರಭಾವದ ಕಡೆಗೆ ನಡೆಸುತ್ತಾ ಈ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸಿ